ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ವೇದವ್ಯಾಸ ಜಯಂತಿಯ ಮಹೋತ್ಸವದ ಸಂದರ್ಭದಲ್ಲಿನ ಚಿಂತಕರಿಗೆ ಮತ್ತೆ ವಂದನೆಗಳೊಂದಿಗೆ ಮುಂಬರುವ ವೈಶಾಖ ಶುದ್ಧ ದ್ವಾದಶಿಯಂದು ಆಚರಿಸುವ ವ್ಯಾಸ ಮಹೋತ್ಸವಕ್ಕಾಗಿ ವೇದವ್ಯಾಸರ ಅನೇಕ ಆಯಾಮಗಳ ಕೆಲವು ಸೂಕ್ಷ್ಮ ಚಿಂತನೆಗಳನ್ನು ಈ ಬಾರಿ ಮತ್ತೆ ಈ ಮಾಧ್ಯಮದಲ್ಲಿ ಸಾದರಪಡಿಸ್ತಾ ಇದ್ದೇವೆ. ಅದ್ದೂರಿಯಾದ ಅಂಗಣ, ಆಡಿಟೋರಿಯಂ, ಪುತ್ತಿಗೆ ಶ್ರೀಪಾದರ ಬಹಳ ದೊಡ್ಡ ಆಸೆಯ ನಿರ್ಮಿತಿ, ಹೀಗಾಗಿ ಇಲ್ಲಿ ಅನೇಕ PPTಗಳು ಪ್ರಸ್ತುತವಾಗಿವೆ. ಈ ಬಾರಿ ಮತ್ತೆ ವ್ಯಾಸರ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನು ಸ್ಲೈಡ್ ಶೋ ಮೂಲಕ ತಿಳಿಯಲಿದ್ದೇವೆ. ಮೊದಲಿಗೆ ಜಯಂತಿಯ ಆಚರಣೆ. ಜಯಂತಿಯ ಬಗ್ಗೆ ಮಾತಿರುವಂಥದ್ದು ಆಷಾಢದಲ್ಲಿ ಪೂರ್ಣಿಮೆಯಂದು ವೈಶ್ವದೈವತ್ಯ ಸಂಯುಕ್ತ ಭಾನುವಾಸರ ಸಂಯುಕ್ತ ಅಂತ ಹೇಳಿ ಮಹತೀ ಸಮುದೀರಿತ ದ್ವೈಪಾಯನಃ ಪುರಾತಸ್ಯಾಂ ಅಭೂತ್ ಮತ್ಕಲಯಾನ್ವಿತ ಅಂತ ಮಾತು ಬರುವಂಥದ್ದು. ಆದರೆ ನಾವಿವತ್ತು ಆಚರಣೆ ಮಾಡುವಂಥದ್ದು ವೈಶಾಖ ಮಾಸದಲ್ಲಿ ದ್ವಾದಶಿಯಂದು. ಹಾಗಾಗಿ ಎಂದಿಗೂ ವೇದವ್ಯಾಸರ ಚಿಂತನೆಯನ್ನು ನಡೆಸಲಿಕ್ಕೆ ಬರ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಇದನ್ನು ರೂಢಿಗೆ ತಂದಿದ್ದಾರೆ. ಆವತ್ತು ಮಾಡಬೇಕಾದಂತಹ ಕ್ರಿಯೆಗಳ ಬಗ್ಗೆ ಪುರಾಣ ಹೇಳುವಂತೆ ಅವಶ್ಯಂ ತತ್ರ ಕರ್ತವ್ಯಂ ವ್ರತಂ ಸಕಲ ಸಿದ್ಧಿದಂ ತ್ರಿಶತಾಧಿಕ ಸಹಸ್ರಂ ಶ್ರೀಮದ್ ಅಷ್ಟಾಕ್ಷರೀಂ ಜಪೇತ್ ಅಂತ. ಆವತ್ತು 3000 ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಬೇಕು ಅಂತ. ಇನ್ನು ಯಾವುದೇ ಜಯಂತಿಗಳಲ್ಲಿ ಜಪಾನುಷ್ಠಾನದ ಬಗ್ಗೆ ಹೆಚ್ಚು ಮಾತು ಬರಲಿಲ್ಲ. ವ್ಯಾಸರು ಮಂತ್ರದ ವಿದ್ಯೆಯ ದೇವತೆ ಆದ್ದರಿಂದ ಅವರ ವಿಷಯದಲ್ಲಿ ಹೇಳಿದಾಗ ಅಷ್ಟಾಕ್ಷರ ಜಪವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಕೇವಲ ನಾರಾಯಣ ಅಷ್ಟಾಕ್ಷರ ಮಾತ್ರ ಅಲ್ಲ, ಲಕ್ಷ್ಮೀ ಮಂತ್ರವನ್ನು ಜಪಿಸಬೇಕೆನ್ನುವುದೊಂದು ವಿಶೇಷ ಈ ಗೆರೆಯಲ್ಲಿ. ತ್ರಿಶತಂ ಪ್ರಜಪೇತ್ ಲಕ್ಷ್ಮೀ ಮಂತ್ರಂ ಇಷ್ಟತಮಂ ಶುಭಂ. 3000 ನಾರಾಯಣನ ಮಂತ್ರ ಜಪ ಮಾಡಿದರೆ ಇದು ಅಪೂರ್ವವಾದಂತಹ ಒಂದು ಪ್ರಮೇಯ. ಅದರ 10 ಪಾಲು ಕಡಿಮೆ ಅಂದರೆ 300 ಲಕ್ಷ್ಮೀ ಮಂತ್ರ ಜಪ ಮಾಡಬೇಕು ಅಂತ. ಅಂದರೆ ಬೇರೆ ಸಾಧನೆಗಾಗಿ ನಾವು ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೆ ಅದರ 10 ಪಾಲು ನಾರಾಯಣನನ್ನು ಮಾತಾಡಿಸಿದರೆ ಸಮ ಆಗ್ತದೆ ಅಂತ ಹೇಳಿದ ಹಾಗೆ. ಲಕ್ಷ್ಮೀನಾರಾಯಣರ ಉಪಾಸನೆ ಅಂದಾಗ ಲಕ್ಷ್ಮೀ ಉಪಾಸನೆಗಿಂತ 10 ಪಾಲು ಜಾಸ್ತಿ ಮಂತ್ರದಲ್ಲಿ ಉಪಾಸನೆಯ ಕ್ರಮ. ಅಂದರೆ ಅಷ್ಟಾದರೂ ಒಂದು ಲೆಕ್ಕಾಚಾರ ಮಾಡುವ ಮೂಲಕ ದಶಾಂಶವಷ್ಟಾದರೂ ಹೆಚ್ಚಿಗೆ ಮಾಡಿದೆ, ದಶಗುಣಂ. ಮತ್ತು ಒಂದು ಸೂಕ್ತದ ಚಿಂತನೆಯನ್ನು ಕೊಟ್ಟಿದ್ದಾರೆ. ನನಗಲ್ಲಿ ಮ್ಯಾನುಸ್ಕ್ರಿಪ್ಟಲ್ಲಿ ಆ ಪೋರ್ಷನ್ ಸ್ವಲ್ಪ ವರ್ಮಿಟೆಡ್ ಆಗಿ ಕಾಣ್ತಾ ಇರಲಿಲ್ಲ, ಹಾಗಾಗಿ ಅದು ಇರ್ಬೋದು ಅಂತ. ಭವತಾರಣ ಸೂಕ್ತಂಚ, ನೀನು ಸೂಕ್ತ ಯಾದಿಯಲ್ಲಿ ಹುಡುಕಬೇಕು ಏನಿದೆ ಅಂತ. ಭವಗ್ನ ಸೂಕ್ತ ಯಾವುದುಂಟು ಅಂತ ಸಂಸಾರವನ್ನು ದೂರಗೊಳಿಸುವ, ಅಂದರೆ ಮೋಕ್ಷ ಪ್ರಾಪ್ತಿ ವಿದ್ಯೆ. ಯಾವಿದ್ಯಾ ಸಾ ವಿಮುಕ್ತಯೇ ಅಂತ ಹೇಳಿ ಕೃಷ್ಣ ಉದ್ಧವನಿಗೆ ಹೇಳಿದ ಮಾತು. ವಿದ್ಯೆ ಅಂದರೆ ಯಾವುದು ಅಂತ ಕೇಳಿದಾಗ ಕೃಷ್ಣ ಯಾವ್ಯಾವುದೋ ವಿದ್ಯೆಗಳನ್ನೆಲ್ಲ ಹೇಳಲಿಲ್ಲ. ಶಿಲ್ಪವಿದ್ಯೆಯನ್ನಾಗಲಿ ಅಥವಾ ವೈದ್ಯ ವಿದ್ಯೆಯನ್ನಾಗಲಿ ದೊಡ್ಡ ಮಟ್ಟಿನಲ್ಲಿ ವಿದ್ಯೆ ಅಂತ ಹೇಳದೆ, ಯಾವುದು ವಿದ್ಯೆಯು ನಿಮಗೆ ಸಂಸಾರದಿಂದ ಬಿಡುಗಡೆ ಕೊಡ್ತದೆ ಅದನ್ನು ಕಲಿಯಿರಿ ಅಂತ ಹೇಳಿಬಿಟ್ಟು. ಯಾವಿದ್ಯಾ ಸಾ ವಿಮುಕ್ತಯೇ ಅಂತ ಕೃಷ್ಣನ ಆದೇಶ. ಉದ್ಧವನಿಗೆ ಪ್ರಶ್ನೆ ಕೇಳಿದ್ದಕ್ಕೆ ಹೇಳಿದ್ದವನು. ವಿದ್ಯೆ ಯಾವುದು ಅಂತ ಕೇಳಿದಾಗ
ವೃತ್ತಿಪರವಾದ ವಿದ್ಯೆಯನ್ನು ವಿದ್ಯೆ ಅಂತ ಹೇಳುವುದಿಲ್ಲ. ನಿವೃತ್ತಿಪರವಾದ, ಪ್ರವೃತ್ತಿಪರ ಅಲ್ಲ, ನಿವೃತ್ತಿಪರವಾದ ವಿದ್ಯೆಯನ್ನು ವಿದ್ಯೆ ಅಂತ ಹೇಳ್ತಾರೆ. ಯಾಕೆ ಬಂದಾಗಿದೆ ಬದುಕ್ತಾನೆ ಅಂತ ಲೆಕ್ಕ. ಇನ್ನು ಹೇಗೆ ಇನ್ನೊಮ್ಮೆ ಬಾರದಂತೆ ಬದುಕಬೇಕು ಅಂತ ಹೇಳಿಕೊಡ್ಬೇಕು. ಬದುಕುವುದನ್ನೇ ಹೇಳಿಕೊಡುವುದರಲ್ಲಿ ಅರ್ಥ ಇಲ್ಲ, ವೈಭವೀಕರಣ ಆಯಿತು, ಲಿವಿಂಗ್ ಏನತ್ತು. ಇನ್ನೊಮ್ಮೆ ಬಾರದಂತೆ ಬದುಕಬೇಕು. ಯಾಕೆಂದರೆ ಮತ್ತೆ ನೀವು ಬದುಕಿ ಬಂದರೂ, ಈಗ ಬದುಕಿ ಮುಂದೆ ಬದುಕಿಗೋಸ್ಕರ ನೀವು ಬದುಕಿದರೆ ಮತ್ತೆ ಬರುವುದು ನೀವು ಒದ್ದಾಡಿತ್ತೆ ಅಲ್ವಾ, ಮತ್ತೆ ಪುನಃ ತಯಾರು ಮಾಡ್ತಾನೇ ಇರಬೇಕು. ಈಗ ಎಷ್ಟು ನಾವು ಚಂದ ಮಾಡಿ ಬದುಕಲಿಕ್ಕೆ ಪ್ರಿಪರೇಷನ್ ಮಾಡಿಕೊಂಡ್ರೂ ಮುಂದಿನ ಬದುಕಿಗೆ ಅದು ಏನು ಉಪಯೋಗಕ್ಕೆ ಬರುವುದಿಲ್ಲ. ನೀವು ಕೋಟಿಗಟ್ಟಲೆ ದುಡ್ಡನ್ನು ಹಾಕಿ ಅದನ್ನು ಬಹಳ ಚೆಂದಾಗಿ ಕೆಲವೆಲ್ಲ ಪಾಸ್ವರ್ಡ್ ಮೂಲಕ ನೀವು ಲಾಕ್ ಮಾಡಿ ಇನ್ನೊಮ್ಮೆ ನೀವು ಬರ್ತೀರಿ ಅಂತ ಹೇಳಿಕೊಂಡ್ರು ಅಲ್ಲಿಯೇ ಒಂದೊಮ್ಮೆ ನೀವು ಹೇಗಾದರೂ ಮಾಡಿ ಹುಡ್ತೀರಾ, ಆದರೂ ಆ ಪಾಸ್ವರ್ಡ್ ನೆನಪಾಗಬೇಕಾಗಿಲ್ಲ, ಅದು ಹ್ಯಾಕ್ ಆಗಿರಲಿಕ್ಕೂ ಸಾಕು. ಮತ್ತೆ ಆದ್ದರಿಂದ ಇದೆಲ್ಲ ದೊಡ್ಡ ಕಾದಂಬರಿಗಳಲ್ಲಿ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಪುನರ್ಜನ್ಮದಲ್ಲಿ ಅವ ಹೀಗೆ ಡಿಕೋಡ್ ಮಾಡಲಿಕ್ಕೆ ಬರುವಂಥದ್ದು ಅದೆಲ್ಲ ಕಥೆಯಲ್ಲಿ ಆಗ್ತದೆ ಹೊರತು ವಾಸ್ತವದಲ್ಲಿ ಆಗುವುದಿಲ್ಲ. ಮತ್ತು ಹೀಗಾಗಿ ವಿದ್ಯೆ ಅಂದರೆ ಇಲ್ಲಿಂದ ನಿವೃತ್ತಿಯನ್ನು ಪಡೆಯುವಂಥದ್ದು, ಮೋಕ್ಷದೆಡೆಗೆ ಸಾಗುವಂಥದ್ದು ಅಂತ. ಅದಕ್ಕೆ ಅನುಗುಣವಾಗಿ ಮಾಡಲಿಕ್ಕೋಸ್ಕರ ವೇದವ್ಯಾಸರ ಅವತಾರ ಜ್ಞಾನಾವತಾರ. ಆದ್ದರಿಂದ ದೇವರ ಮಂತ್ರಜಪವೇ ಸಾಧನೆಗೆ ಕಾರಣ. ಜೊತೆಯಲ್ಲಿ ಮಹಾಲಕ್ಷ್ಮಿಯ, ಯಾಕೆಂದರೆ ವೇದಕ್ಕೆ ಅಭಿಮಾನಿಯಾದವಳು ಮಹಾಲಕ್ಷ್ಮಿ, ಮಾತಿನ ದೇವತೆಯಾಗಿ ನಿಂತವಳು ಮಹಾಲಕ್ಷ್ಮಿ. ಹಾಗಾಗಿ ಲಕ್ಷ್ಮೀ ಮಂತ್ರ ಜಪ ಮಾಡು, ಅರ್ಥ ಆಗಲಿಕ್ಕೆ ವೇದಗಳಲ್ಲಿ ವೇದ್ಯನಾದವ ನಾರಾಯಣ, ಆದರೆ ನಾರಾಯಣ ಜಪ ಮಾಡು ಅಂತ ಎರಡು ಹೇಳಲಿಕ್ಕೆ ಕಾರಣ ಉಂಟು. ಇದಿಷ್ಟು ಯಾಕೆ ಕೇಳಿದರೆ ಇಲ್ಲಿಂದ ಬಿಡುಗಡೆಯನ್ನು ಪಡೀಲಿಕ್ಕೆ ಅಂತ. ಅಂದರೆ ಭವತಾರಣ ಸೂಕ್ತಂಚ ಪಂಚಧಾ ಆವರ್ತಯೇತ್, ಅದಕ್ಕೊಂದು 5 ಲೆಕ್ಕ ಹಾಕಿದ್ದಾರೆ. ಹಾಗಾಗಿ ಇದು ಸೂಕ್ತ ದೊಡ್ಡ ಮಟ್ಟಿನ ಸೂಕ್ತ ಇರಬೇಕು ಅಂತ ನಾನು ಹುಡುಕ್ತಿಲಿಕ್ಕೆ ಆಗಲೇ ಇರಲಿಲ್ಲ. ಹಾಗಾಗಿ ವೇದವ್ಯಾಸರ ಬಗ್ಗೆ ಹೇಳಿದ ಒಂದು ಅಪೂರ್ವವಾದ ಮಾತನ್ನು ಈ ಬಾರಿ ತಂದಿದ್ದೇನೆ ಪ್ರಾಮಾಣಿಕವಾಗಿ. ಇಲ್ಲಿ ಚಿತ್ರದಲ್ಲಿ ವೇದವ್ಯಾಸರು 7 ವರ್ಷೋಭವತ್ತದಾ ಅಂತ ಹುಟ್ಟುವಾಗಲೇ 7 ವರ್ಷದವನಾಗಿ ಹುಟ್ಟಿದ್ದಾನೆ ವ್ಯಾಸ. ಹಾಗಾಗಿ ನಾನು ಸಣ್ಣ ಮಾಣಿಯನ್ನಾಗಿ ನಿಮಗೆಲ್ಲಿಯೂ ಕಾಣಲಿಕ್ಕೆ ಸಿಗುವುದಿಲ್ಲ 7 ವರ್ಷದ ವೇದವ್ಯಾಸರು. ಹಾಗಾಗಿ ವೇದವ್ಯಾಸನನ್ನು 7 ವರ್ಷದ ಮಾಣಿಯನ್ನಾಗಿ, ಪಕ್ಕದಲ್ಲಿ ಕೂತವರು ವ್ಯಾಸರಲ್ಲ, ಅವರು ಪರಾಶರರು, ವ್ಯಾಸರ ತಂದೆ. ಆಚೆ ಬದಿಯಲ್ಲಿ ಇರುವನು ಸತ್ಯವತಿ, ವ್ಯಾಸರ ತಾಯಿ. ಹೀಗಾಗಿ ತಂದೆ ತಾಯಿಗಳ ಜೊತೆಯಲ್ಲಿ ವೇದವ್ಯಾಸರನ್ನು ನೋಡುವ, ಅಂದರೆ ಬರುವಾಗಲೇ 7 ವರ್ಷದವನಾಗಿ ಜಪಕ್ಕೆ ಉಪನಯನಕ್ಕೆ ಅನುಕೂಲವಾಗಿಯೇ ಬಂದಿದ್ದಾನೆ ಅಂತ ತೋರಿಸಿಕೊಟ್ಟದ್ದು. ವ್ಯಾಸರ ಲಕ್ಷಣ ಮೂರ್ತಿಯ ನೆಲೆಯಲ್ಲಿ ಹೀಗಿರ್ತದೆ. ಆಚಾರ್ಯ ಮದ್ದೂರು ಹೇಳಿದ್ದು ಹೀಗೆ: ವಿಜ್ಞಾನರೋಚಿಹಿ ಪರಿಪೂರಿತಾಂತರ ಬಾಹ್ಯಾಂಡಕೋಶಂ ಅರಿತೋಪಲಾಭಂ ತರ್ಕಾಭಯೇತಂ. ಸಾಮಾನ್ಯವಾಗಿ ವ್ಯಕ್ತಿಯ ಸ್ವರೂಪವನ್ನು ಗಮನಿಸುವುದರಲ್ಲಿ ನಾವು ಗುರುತಿಸಬೇಕಾದ್ದು ಅವನ ಕೈಗಳಲ್ಲಿರತಕ್ಕಂತಹ ಆಯುಧಗಳು, ಮುದ್ರೆಗಳು, ವಿನ್ಯಾಸಗಳು. ಇದರಿಂದ ಆ ಸ್ವರೂಪವನ್ನು ಸಾಮಾನ್ಯವಾಗಿ ವಿಭಾಗ ಮಾಡಲಿಕ್ಕೆ ಆಗ್ತದೆ, ವಿಂಗಡಿಸಲಿಕ್ಕೆ ಬರ್ತದೆ. ಹಾಗೆ ವೇದವ್ಯಾಸರ ಪ್ರತಿಮೆ ಹೇಗಿರ್ತದೆ ಕೇಳಿದರೆ, ನಾವು ಗಡ್ಡ ಇದ್ದವರು ಅಂತ ಹೇಳಿಬಿಟ್ರೆ ಕಪಿಲನೂ ಋಷಿಯೇ, ದತ್ತಾತ್ರೇಯನು ಋಷಿಯೇ. ನಿಜವಾಗಿ ಹೇಳಲಿಕ್ಕೆ ಹೋದರೆ ಅರ್ತ್ರಿಯ ಮಗನಾಗಿ ದತ್ತ ಹುಟ್ಟಿದ್ದರಿಂದ ದತ್ತಾತ್ರೇಯನು ಋಷಿಕುಮಾರನೇ, ಋಷಿಯೇ ಆಗ್ತಾನೆ. ಕಪಿಲ ವಾಸುದೇವನು ಕಪಿಲ ಋಷಿಯೇ ಆಗಿದ್ದಾನೆ. ಕರ್ದಮನಿಗೆ ಬಂದದ್ರಿಂದ ಕರ್ದಮ ಪ್ರಜಾಪತಿಗಳು ಋಷಿಗಳಾಗಿ ಇದ್ದವರು, ಋಷಿಗಳ ಯಾದಿಯಲ್ಲೇ ಬರ್ತಾರವರು. ಹಾಗಾಗಿ ನಾವು ಇವರನ್ನೆಲ್ಲ ಋಷಿಗಳಾಗಿ ಗಡ್ಡ ಇದ್ದಾರೆ ಹೇಳಿದರೆ ವೇದವ್ಯಾಸರು ಎಲ್ಲರೂ ಆಗ್ತಾರೆ. ಅದರಿಂದ ವ್ಯಾಸರಲ್ಲಿನ ಒಂದು ವೈಶಿಷ್ಟ್ಯ, ಒಂದು ಕೈಯಲ್ಲಿ ಜ್ಞಾನಮುದ್ರೆ, ತರ್ಕ ಅಂದರೆ ಜ್ಞಾನಮುದ್ರೆ, ತರ್ಕ ಅಂದರೆ ಚಿಂತನೆ ಮಾಡುವುದು ಅಂತ. ಅದರಲ್ಲಿ ಕೆಟ್ಟದಾಗಿ ತರ್ಕ ಮಾಡಿದರೆ ವೇಸ್ಟ್ ಅಂತ ಅರ್ಥ. ಶುಷ್ಕ ತರ್ಕಂತೂ ವರ್ಜಯೇತ್ ಅಂತಾರೆ. ಸುಮ್ಮನೆ ಗಲಾಟೆ ಮಾಡಬೇಡಿ, ಕಾರಣ ಹುಡುಕ್ತಾ ಅದರ ಮೇಲೆ ಪ್ರಶ್ನೆ ಹಾಕ್ತಾ, ಪ್ರಮಾಣ ಇದ್ದರೆ ಅದರ ಬೆಂಬಲವಾಗಿದ್ದರೆ ಏನು ಬೇಕಾದರೂ ಚರ್ಚೆ ಮಾಡಿ. ಪ್ರಮಾಣ ಇಲ್ಲದೆ ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಒಂದು ತಿಜೋರಿ ಇದೆ, ಅದರೊಳಗೆ ಏನೋ ಇಟ್ಟಿದ್ದಾರೆ, ಬಾಗಿಲಾಗಿ ಬಿಟ್ಟಿದ್ದಾರೆ, ಇಬ್ಬರು ಕೂತಿದ್ದಾರೆ ಎದುರೆದುರು, ಇದರೊಳಗೆ ಏನಿದೆ ಅಂತ ತರ್ಕ ಮಾಡು. ಏನು ತರ್ಕ ಮಾಡ್ತೀರಿ? ಒಳಗೆ ಇರುವ ಸಂಗತಿಯು ಹೊರಗೆ ಬಾರದೇ ಇರುವುದರಿಂದ ಅದು ನಿರ್ಜೀವವಿರಬೇಕು ಅಂತ ಒಬ್ಬನ ತರ್ಕ. ನಿರ್ಜೀವವಾಗಿದ್ದರೂ ಎಕ್ಕಳೆ ಅಂಥದ್ದು ಎಷ್ಟು ಸಮಯ ಇದ್ದರೂ ಬಾಗಿಲಾಗಿದ್ದರೂ ಬದುಕಿರ್ತದೆ ಮತ್ತೊಬ್ಬನ ತರ್ಕ. ಈಗ ಜೀವದ ಬಗ್ಗೆ ತರ್ಕ 1 ಗಂಟೆ ಆಗ್ತದೆ. ಆ ಬಳಿಕ ಸ್ವಲ್ಪ ಹೊತ್ತಿನ ನಂತರ ಅದರಲ್ಲಿ ಒಳಗಿರತಕ್ಕಂಥ ವಸ್ತು ಬಿಸಿಯಾಗಿದ್ದರೆ ಅದು ಇಷ್ಟೊತ್ತಿಗೆ ಕರಗಬೇಕಿತ್ತು, ಗಾಡ್ರೇಜೆ, ಆದ್ದರಿಂದ ಇರಲಿಕ್ಕಿಲ್ಲ ಅಂತ ಅವನ ತರ್ಕ. ಎಷ್ಟು ಬಿಸಿಯಾದರೂ ಇದು ಟೆಂಪರ್ ಜೋರು ಇರೋದ್ರಿಂದ, ಇದು ಒಳ್ಳೆಯವರ ಕಂಪನಿಯವರದ್ದಾದ್ದರಿಂದ ಇದು ಆಗಲಿಕ್ಕಿಲ್ಲ ಅಂತ ಮಗದೊಬ್ಬನ ತರ್ಕ. ತರ್ಕದಲ್ಲಿ ನಾವು ಅದನ್ನು ಒಳಗಿದ್ದದ್ದೇನು ಹೇಳಲಿಕ್ಕಾಯ್ತಾ? ಅದರ ಬದಲಿಗೆ ಒಂದು ಬಾಗಿಲು ತೆಗೆದು ನೋಡಿದ್ರೊಮ್ಮೆ ಖುಷಿ ಆಗ್ತಿತ್ತು ಎಂದೊಂದು ಗೊತ್ತಾಗ್ತಿತ್ತು. ಹೀಗಾಗಿ ಸುಮ್ಮನೆ ಅಪ್ರಾಮಾಣಿಕವಾಗಿ ಸಮಯ ಕಳೆಯುವಂಥ ತರ್ಕವನ್ನು ಮಾಡಬೇಡಿ. ಅದರಿಂದ
ಭಗವಂತನ ಎಚ್ಚರ ಚಿಂತನೆಗೋಸ್ಕರ ಇರತಕ್ಕಂಥ ಜ್ಞಾನದೆಲೆಗೆ ಬರತಕ್ಕಂಥ ಮುದ್ರೆಯಾಗಿ ತರ್ಕ ಮುದ್ರೆ, ಅದರೊಟ್ಟಿಗೆ ಅಭಯ ಮುದ್ರೆ, ಜ್ಞಾನ ಮತ್ತು ಮೋಕ್ಷ. ಇದು ಎರಡನ್ನು ವೇದವ್ಯಾಸರು ತನ್ನ ಕೈಗಳಿಂದ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತರ್ಕಾಭಯೇತಂ ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ. ಅದಕ್ಕೆ ನಾನು ಕಲರ್ ಬೇರೆ ಮಾಡಿ ಹಾಕಿದ್ದೇನೆ. ಇವರು ನಾಲ್ವರನ್ನು ಎತ್ತಿಕೊಳ್ಳಲಿಕ್ಕೆ ಕಾರಣ, ಇವರು ನಾಲ್ವರು ಮೇಲ್ಪಂಕ್ತಿಯ ಜನರು. ಮೊದಲಿಗೆ ವಿಧಿ ಚತುರ್ಮುಖ, ಅವನ ನಂತರದಲ್ಲಿ ಶರ್ವ ಶಿವ, ಅವನ ನಂತರದಲ್ಲಿ ಪೂರ್ವಗೀರ್ವಾಣ ಅಂತ ಶಬ್ದ ಮಾಡಿದ್ದೆ. ಅದಕ್ಕೆ ಪೂರ್ವಗೀರ್ವಾಣ ಅಂದರೆ ಮೊದಲ ದೇವತೆ ಅಂದರೆ ದೇವೇಂದ್ರ, ಇಂದ್ರ. ಹಾಗೆ ಬ್ರಹ್ಮ, ಶಿವ, ಇಂದ್ರ, ಇದು ಮೂರು ಜನರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟವ. ಯಾಕೆಂದರೆ ಲೋಕದ ಕಲ್ಯಾಣಕ್ಕಾಗಿ ಇವರು ಕೆಲಸ ಮಾಡಲಿಕ್ಕೆ ಉಂಟು. ಇವರಿಗೆ ಪಾಠ ಆದರೆ ಅವರು ಉಳಿದವರಿಗೆ ಪಾಠ ಮಾಡ್ತಾರೆ. ಆದರೆ ಇಂದ್ರ ಮೂರು ಲೋಕದ ಒಡೆಯನಾಗಿ, ಶಿವ ಕೈಲಾಸದ ಒಡೆಯನಾಗಿ, ಬ್ರಹ್ಮ ಸತ್ಯಲೋಕದ ಒಡೆಯನಾಗಿ, ವಿಜ್ಞಾನಗಳ ನೆಲೆಯಲ್ಲಿ ತತ್ವಜ್ಞಾನಗಳ ಚಿಂತನೆಯಲ್ಲಿ ಆಗಿಬಿಟ್ರೆ, ವಿಶೇಷವಾದಂಥ ಮೋಹಶಾಸ್ತ್ರಗಳ ವಿಪರೀತ ಶಾಸ್ತ್ರಗಳ ಅಧ್ಯಯನದಲ್ಲಿ ಶಿವ ಆದರೆ, ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ತಪಸ್ಸಿನ ಮೂಲಕ ಸಾಧನೆಯನ್ನು ಮಾಡಿಕೊಂಡು ಯಜ್ಞದ ಮಾಧ್ಯಮದಲ್ಲಿ ಕ್ರಿಯಾಶೀಲನಾಗಿ ನಿಲ್ಲಿಕ್ಕೆ ಇಂದ್ರನ ವೈಭವ. ಯಾಕೆ ಇಂದ್ರ ಕೈಯಲ್ಲಿದ್ದಾನೆ, ಕ್ರಿಯೆ ಮಾಡಿಸ್ತಾನೆ, ಯಜ್ಞಗಳನ್ನು ಮಾಡಿಸುವ ಮೂಲಕ, ಸ್ವರ್ಗವನ್ನು ಪಡೆಯುವ ಮೂಲಕ ಎಲ್ಲ. ಆದ್ದರಿಂದ ಮನಸ್ಸಿನ ಪ್ರಾಧಾನ್ಯದಲ್ಲಿ ಚಿಂತನೆ ಮಾಡಿಕೊಂಡು ಅಸತ್ಶಾಸ್ತ್ರ ಯಾವುದು, ಶಸ್ತ್ರಾಸ್ತ್ರ ಯಾವುದು, ಇದು ಯಾರಿಗೆ ಮೋಹಕ, ಇದು ಯಾರಿಗೆ ತಾರಕ ಅಂತ ನೋಡಿಕೊಳ್ಳಿಕ್ಕೆ ಮನಸ್ಸಿನ ಕಾರಕನಾದ ಶಿವ ಇದ್ದಾನೆ. ಸುಜ್ಞಾನವನ್ನು ಕೊಡುವಲ್ಲಿ, ಪಾಠ ಮಾಡುವಲ್ಲಿ, ವೇದ ವಿದ್ಯೆಯನ್ನು ಎತ್ತಿಕೊಂಡಲ್ಲಿ ಬ್ರಹ್ಮ ಇದ್ದಾನೆ. ಹಾಗಾದರೆ ವಿಧಿ ಶರ್ವ ಪೂರ್ವ ಗೀರ್ವಾಣ ವಿಜ್ಞಾನದಂ ಮೂರು ಜನರನ್ನು ಎತ್ತಿ ಹಿಡಿದದ್ದು. ಮತ್ತು ಬೇಕಾದರೆ ಎಲ್ಲರಿಗೂ ಶರ್ವಪೂರ್ವ ಗೀರ್ವಾಣ ಅಂತ ಹೇಳಿದ್ದು. ಶಿವನನ್ನಿಟ್ಟುಕೊಂಡು ಎಲ್ಲ ದೇವತೆಗಳಿಗೆ ಅಂತ ಅರ್ಥ ಮಾಡಲಿಕ್ಕೂ ಬರ್ತದೆ. ಅದು ನಾನು ಪ್ರಧಾನ ಅರ್ಥವನ್ನು ಉಲ್ಲೇಖ ಮಾಡಿ ಇಲ್ಲಿ ಚಿಂತನೆಯನ್ನು ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ. ಅಂತಹ ವ್ಯಾಸರಿಗೆ ನಮಸ್ಕಾರ. ಆನತೋಸ್ಮಿ. ಈಗ ವೇದವ್ಯಾಸರು ಮಾಡುವ ಕೆಲಸ ಏನಿದೆ, ಹೇಗಿತ್ತು ಅನ್ನೋದೊಂದು ಸ್ಥೂಲವಾದ ಒಂದು ದೃಷ್ಟಿ. ಈಗ ಬಹಳ ದೊಡ್ಡದಾದ ಒಂದು ಮರ, ಇದರ ಮೇಲೆ ಹತ್ತಿ ನಮಗೆ ಬೇಕಾದ್ದನ್ನು ಪಡೆಯಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ವೇದವ್ಯಾಸರು ಏನು ಮಾಡಿದರು, ದೊಡ್ಡ ಮರವನ್ನು ಅವರೇ ನಿಜವಾಗಿ ಸಣ್ಣ ಸಣ್ಣ ಗೆಲ್ಲಾಗಿಸಿಕೊಂಡು ಉಪಯೋಗ ಆಗುವಂತೆ ಮಾಡಿದ್ದಾರೆ. ನಮಗೆ ಸಮಯ ಉಂಟು, ನಾವು ಮಾಡಿಕೊಳ್ಳುತ್ತೇವೆ ಹೇಳಿದರೆ ಇಲ್ಲ. ಕಲಿಯುಗದ ಜನರಲ್ಲಿ ಸಮಯ ಕಡಿಮೆ ಉಂಟು. ಹೆಚ್ಚಿನವರಿಗೆ ಎಚ್ಚರ ಆಗುವುದಿಲ್ಲ. ಎಚ್ಚರ ಆದರೂ ವೇದದ ಕೆಲಸ ಮಾಡುವುದಿಲ್ಲ, ಹೊಟ್ಟೆಯ ಕೆಲಸ ಮಾಡ್ತಾರೆ, ತಲೆಯ ಕೆಲಸ ಮಾಡುವುದಿಲ್ಲ. ಮತ್ತು ಒಳ್ಳೆ ಗಟ್ಟಿಯಾದ ನಂತರ ಅವರು ಕಣ್ಣು ಮುಚ್ಚುತ್ತಾರೆ, ಬದುಕಿ ಬರುವುದಿಲ್ಲ. ಆದ್ದರಿಂದ ಕಾಲೇನ ಮೀಲಿತ ದೃಶ್ಯಾಂ, ಕಲಿಕಾಲದ ಒಂದು ಪ್ರಭಾವದಿಂದ ಕಣ್ಮುಚ್ಚಿಕೊಂಡಿರುವ ನೃಣಾಂ ಅವಮೃಶ್ಯ ಅಂತ ಜನರನ್ನು ನೋಡಿಕೊಂಡು ಸ್ತೋಕಾಯುಷಾಂ, ಮತ್ತು ಅವರು ಬಹಳ ಕಾಲ ಬದುಕುವುದಿಲ್ಲ. ಆದ್ದರಿಂದ ಇನ್ನೆನ್ನಾದರೂ ಯಾವತ್ತಾದರೂ ಗೆಲ್ತಾರೆ ಹೇಳಿದರೆ ಬೇಗನೆ ಸಾಯ್ತಾರೆ. ಸ್ವನಿಗಮೋ, ಮತ್ತು ದೇವರ ಬಗ್ಗೆ ಹೇಳುತ್ತಾರೆ ಕೇಳಿದರೆ ಇಲ್ಲವೇ ಇಲ್ಲ. ಸ್ವನಿಗಮ, ಅಂದರೆ ಸ್ವಂತ, ತನ್ನದು, ತನ್ನ ಬಗ್ಗೆ ಯಾರು ಹೇಳುವುದಿಲ್ಲ. ಯಾರ್ಯಾರ ಬಗ್ಗೆ ಯಾರ್ಯಾರೋ ಮಾತಾಡ್ತಾರೆ. ನಾವಿವತ್ತು ಇಷ್ಟೆಲ್ಲ ಕೈಯಲ್ಲಿ ಅಂಗೈಯಲ್ಲಿ ಹಿಡ್ಕೊಳ್ಳತಕ್ಕಂಥ ನಮ್ಮಲ್ಲಿ ಬಹಳ ಸುಂದರವಾದಂಥ ಯಂತ್ರ ಇದೆ. ಅದರಲ್ಲಿ ಯಾರಾದರೂ ಯಾರನ್ನು ಹುಡುಕ್ತಾರೆ, ಏನನ್ನು ಹುಡುಕ್ತಾರೆ, ಇಡೀ ಪ್ರಪಂಚವನ್ನು ಹುಡುಕ್ತಾರೆ ಅದರಲ್ಲಿ. ಗೂಗಲ್ ಹೇಳೋದು ಅದಕ್ಕೆ. ಆದರೆ ಅದರಲ್ಲಿ ದೇವರನ್ನು ಯಾರು ಹುಡುಕ್ತಾರೆ ಹೇಳಿ? ಯಾರಿಲ್ಲ. ದೇವರನ್ನು ಹುಡುಕಬೇಕಾದ್ರೆ ಅದನ್ನು ಆಫ್ ಮಾಡಬೇಕಾಗ್ತದೆ, ಇಷ್ಟೇ ವಿಷಯ. ಅದನ್ನು ಆನ್ ಮಾಡಿಕೊಂಡು ದೇವರು ಸಿಗಲಿಕ್ಕೆ ಆಗುವುದೇ ಇಲ್ಲ. ಅದರಲ್ಲಿ ದೇವರನ್ನು ಯಾರು ಸಹ ಹಾಕಲೇ ಇಲ್ಲ, ಅಪ್ಲೋಡ್ ಮಾಡಲೇ ಇಲ್ಲ. ದೇವರು ಅದರಲ್ಲಿ ಸಿಗುವವನೂ ಅಲ್ಲ. ಆದ್ದರಿಂದ ಎಲ್ಲಿಯೋ ಮೌನದಲ್ಲಿ, ಎಲ್ಲಿಯೋ ಜನಜಂಗುಳಿ ಆಚೆಗೆ ಭಗವಂತನ ಅನಸಾಟ ಇರಲಿಕ್ಕೆ ಬೇಕು. ಆದ್ದರಿಂದ ತನ್ನ ಬಗ್ಗೆ ಹೇಳುವುದಾದರೂ ಸ್ಪಷ್ಟ ಹೇಳುವವರಿಲ್ಲ. ಮತ್ತೆ ನಿತರಾಂಗ್ ಗಮಯತಿಯಿಂದ ಸ್ವನಿಗಮ ಅಂದರೆ ಅವರ ಬಗ್ಗೆ, ದೇವರ ಬಗ್ಗೆ ಹೇಳುವಾಗ ತಪ್ಪೇ ಹೇಳುವವರು ಜಾಸ್ತಿ. ಸ್ಪಷ್ಟವಾದ ವಾಕ್ಯಗಳಿರುವುದಿಲ್ಲ. ಅದನ್ನು ಗಮನಿಸಿ ಎಷ್ಟು ಕಷ್ಟ ನೋಡಿ. ವೇದವ್ಯಾಸರ ಕೆಲಸ ಏನುಂಟು ಕೇಳಿದರೆ, ವ್ಯಾಸರು ಸ್ವಯಂ ದೇವರು, ಮಾತಾಡಲಿಕ್ಕೆ ಬಂದವರು, ತಿಳಿಸಿಕೊಡಲು ನಿಂತವರು. ಯಾರ ಬಗ್ಗೆ ಕೇಳಿದರೆ ಅವರ ಬಗ್ಗೆ, ಯಾಕೆ ಕೇಳಿದರೆ ಅವರ ಬಗ್ಗೆ ಯಾರು ಹೇಳುವವರೇ ಇಲ್ಲ. ಮತ್ತೆ ಇದು ಕೆಲವೊಮ್ಮೆ ದೊಡ್ಡ ಸಭೆಯಲ್ಲೆಲ್ಲ ಪರಿಚಯಕ್ಕೆ, ಭಾಷಣಕ್ಕೆ ಇನ್ನೊಬ್ಬರನ್ನು ನಿಲ್ಲಿಸ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ, ಇವರು ಅದಾಗಿರ್ಬೋದು, ಇದಾಗಿರ್ಬೋದು, ಅದೆಲ್ಲ ಹೇಳಿಕೊಂಡ್ರೆ ಅಭ್ಯಾಸ ಆಗಿರ್ತದೆ. ಮತ್ತು ನಿಮ್ಮ ಪರಿಚಯವನ್ನು ನೀವೇ ಮಾಡಿಸಿ ಹಾಕಿದ್ರೆ ಅದು ಸರಿ, ಸತ್ಯ. ಯಾರೋ ಮಾಡಿಸುವುದಕ್ಕೆ ಯಾರಿಗೂ ಗೊತ್ತಿಲ್ಲದ ಸಂಗತಿಯಲ್ಲಿ
ಹಾಗಾಯಿತು. ದೇವರ ಬಗ್ಗೆ ಹೇಳಲಿಕ್ಕೆ ಹೋದವ ಸೋತಿರ್ತಾನೆ. ತೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳುವವರಿಗೂ ಪೂರ ಸರಿಯಾಗಿ ಹೇಳಲಿಕ್ಕೆ ಗೊತ್ತಿಲ್ಲ. ಅದನ್ನು ದೇವರು ಹೇಳಿದ, ನನ್ನ ಬಗ್ಗೆ ಚೆನ್ನಾಗಿ ಅವರಿಗೆ ಗೊತ್ತಿಲ್ಲ. ಸ್ವನಿಗಮೋ ಬತ ದೂರ ಬಾರ. ದೇವರ ಬಗ್ಗೆ ಅಂತೂ ಬಹಳ ಸ್ಪಷ್ಟವಾಗಿ ಮಾತು ಯಾರಿಗೂ ಸಿಗುವುದಿಲ್ಲ ಅಂತೇಳಿ ಆವಿರ್ಹಿತ ಅವತಾರ ಮಾಡಿಕೊಂಡು ಅನುಯುಗಂ. ಇನ್ನೊಂದು ವೇದವ್ಯಾಸರ ಅವತಾರ ಕೇಳಿದರೆ ಒಮ್ಮೆ ಬಂದು ಓದದ್ದಲ್ಲ. ಯಾಕೆ ಒಮ್ಮೆ ಬಂದು ಓದ ನಂತರ ಎಲ್ಲರೂ ಓದ್ತಾರೆ, ಶಾಲೆಗೆ ಬರ್ತಾರೆ, ಚೆನ್ನಾಗಿ ಕಲಿತಾರೆ. ಆ ಅಧ್ಯಾಪಕರು ಕಣ್ಮರೆಯಾದರೆ, ಹೊರಟೋದ್ರೆ, ಅವರ ಪೀರಿಯಡ್ ಮುಗಿದ್ರೆ, ಅವರಿಲ್ಲ ಆದರೆ, ಕಾಲ ಗತಿಸಿದರೆ ಇನ್ನೊಬ್ಬ ಅಧ್ಯಾಪಕನ ಹತ್ತಿರದಲ್ಲಿ ಕಲೀಲಿಕ್ಕೆ ಬರುವುದೇ ಇಲ್ಲ. ಅವರು ಅಲ್ಲಿಗೆ ನಿಲ್ಲಿಸಿಬಿಡ್ತಾರೆ. ಅವರು ಊರೂರು ತಿರುಗ್ತಾರೆ. ಹೀಗಾಗಿ ಎಲ್ಲಿ ಯಾವಾಗ ರಜೆ ಸಿಗ್ತದೆ ಎಂದು ಹುಡುಕ್ತಾರೆ ಹೊರತು ಯಾವಾಗ ಶಾಲೆ ಶುರುವಾಗ್ತದೆ ಎಂದು ಯಾರು ಕೇಳುವುದೇ ಇಲ್ಲ. ದೀರ್ಘಕಾಲದ ರಜೆಗೆ ಜನ ಒಪ್ತಾರೆ ಹೊರತು. ಆದರೆ ನಮ್ಮ ಜನ್ಮವೂ ಹಾಗೆ. ದೀರ್ಘಕಾಲ ಅಂದರೆ ನಾನು ಜನ್ಮವನ್ನು ಹೇಳಿದ್ದು, ಪೀರಿಯಡ್ ದಿನ ಲೆಕ್ಕ ಅಲ್ಲ. ಎಷ್ಟೋ ಜನ್ಮದವರೆಗೆ ನಾವು ಮುಂದೂಡ್ತೇವೆ, ಮತ್ತೆ ಓದುವ ಮತ್ತೆ ನೋಡುವ ಅಂತ. ಅದಕ್ಕೇನು ಮಾಡಬೇಕಾಯಿತು? ವೇದವ್ಯಾಸರೇ ಮತ್ತೆ ಮತ್ತೆ ಬರಬೇಕಾಯಿತು. ಇನ್ನು ಯಾವ ಅವತಾರಗಳು ಹೀಗಾಗಲಿಲ್ಲ. ದುರ್ಯೋಧನಾದಿಗಳು ಒಮ್ಮೆಲೆ ಬಂದಾಯಿತು, ಸತ್ತಾಯಿತು. ಪಾಂಡವರಿಗೆ ಕೃಷ್ಣ ಇಂಬು ಕೊಟ್ಟಾಯಿತು, ಸಾರಥ್ಯ ಮಾಡಿ ಆಯಿತು. ರಾವಣ ಬಂದಾಯಿತು, ಹೊರಡತಾಯಿತು, ವನವಾಸಕ್ಕೆ ಹೋಗಿ ಆಯಿತು. ಇನ್ನು ಮತ್ತೊಮ್ಮೆ ವನವಾಸ ಹೋಗೋದು, ಇನ್ನೊಮ್ಮೆ ಹೋಗೋದು, ಮೂರನೇ ಸತಿ ಇಲ್ಲವೇ ಇಲ್ಲ. 11,000 ವರ್ಷ ರಾಜ್ಯಭಾರ ಮಾಡಿದ ರಾಮಚಂದ್ರ ವನವಾಸಕ್ಕೆ ಹೋಗಿದ್ದು ಒಮ್ಮೆಲೆ. ಅದು ಕೇವಲ 14 ವರ್ಷ, ಅಲ್ಲಿ ಮುಗಿದೋಯ್ತು. ಅಲ್ಲಿಗೆ ಪೂರ ಸಂಹಾರ ಆಯಿತು. ರಾವಣ ಸಂಹಾರ ಬಂದ ತಕ್ಷಣ ಆಗಿದೆ ರಾಮನಂತು. ರಾಮ ಕೇವಲ ಆಗ 27 ವರ್ಷದವ, 30 ವರ್ಷದವ ರಾಮ, 40 ವರ್ಷದವ. ಅಷ್ಟರ ಎಳೆಯದಲ್ಲಿಯೇ ಕೋಟಿಗಟ್ಟಲೆ ವರ್ಷದ ರಾವಣ ಸತ್ತಿದ್ದಾನೆ. ಇನ್ನು ಯಾರೂ ಇಲ್ಲ. ಮತ್ತೆ ಇತಿಹಾಸ, ಮತ್ತೆ ರಾಮಾಯಣದಲ್ಲಿ ಇನ್ನು ಮುಂದೆ ಯಾರು, ರಾವಣ ನಂತರ ಯಾರು ಸತ್ರು, ಮತ್ತೆ ಯಾರು ಮುಗಿದೋದ್ರು. ನಾವು ಅದು ಕೃಷ್ಣರ ಚರಿತೆಯಲ್ಲಿ ಕಂಸ ಮುಗಿದ, ಮತ್ತು ನರಕಾಸುರ ಹೋದ, ಮತ್ತು ಏಕಲವ್ಯ ಸತ್ತ, ಮತ್ತು ಶಿಶುಪಾಲ ಬಿದ್ದ, ಒಬ್ಬೊಬ್ಬರನ್ನು ಹೇಳ್ತೇವೆ ನಾವು. ಇಲ್ಲಿ ಏನಿಲ್ಲ, ಒಂದೇ ರಾವಣ, ಒಂದೇ ಹೊಡೆತ, ಒಂದೇ ಕಥೆ. ದೀರ್ಘಕಾಲ ಇತ್ತು. ಇತರ ಅವತಾರಗಳಲ್ಲಿ ವಿಶೇಷವಾಗಿ ಮಗದೊಮ್ಮೆ ಬರಲಿಕ್ಕಿಲ್ಲವೇ ಇಲ್ಲ. ಆದರೆ ಜ್ಞಾನದ ರಾಶಿಯಲ್ಲಿ ಆಗಲ್ಲ. ಅಜ್ಞಾನ ಎನ್ನುವ ಅಸುರ ಇದ್ದಾನಲ್ಲ, ಅವ ವಿಪರೀತವಾಗಿ ಹೇಳ್ತಾನೆ ಬೇರೆ ಬೇರೆ ರೀತಿಯಲ್ಲಿ. ಅಜ್ಞಾನಕ್ಕಿಂತ ತೊಂದರೆ ಕೊಡುವಂಥದ್ದು ನಮಗೆ ಸಂಶಯ, ವಿಪರೀತ. ಗೊತ್ತಿಲ್ಲ ಆದರೆ ಭಾರ ಒಳ್ಳೆಯದೇ, ಎಂತ ಮಾಡೋದಿಲ್ಲವ. ಈ ಅರೆಬರೆ ಗೊತ್ತುಕೊಳ್ತಾನಲ್ಲ, ತಪ್ಪು ತಿಳ್ಕೊಳ್ತಾನಲ್ಲವ, ಒಂದಕ್ಕೊಂದೂವರೆ ಮಾಡಿ ಯಾರ್ಯಾರನ್ನು ತಲೆ ಕೆಡಿಸ್ತಾನೆ. ಅವ್ರು ನೋಡುವವರು ಎಷ್ಟು ಚೆಂದಾಗಿ ಮಾಡಿದ್ದಾರೆ ಮಾರ, ಅದು ಇರಬೇಕು ಅಂತೇಳಿ ಅವು ಇನ್ನೊಬ್ಬ ಶುರು ಮಾಡ್ತಾನದು, ಮತ್ತೊಬ್ಬ ಅಲ್ಲಿಂದ ಮುಂದುವರಿಸ್ತಾನೆ. ಅದರ ಬದಲು ಮಾಡದೇ ಇದ್ದರೆ ಅನುಕೂಲ ಆಗ್ತಿತ್ತು. ಆದ್ದರಿಂದ ವೇದವ್ಯಾಸರು ಮತ್ತೆ ಮತ್ತೆ ಬಂದು ತಿದ್ದಬೇಕಾಯಿತು, ತಪ್ಪನ್ನು ಸರಿ ಮಾಡಬೇಕಾಯಿತು, ಮತ್ತೆ ತಿಳಿಸಿಕೊಡಬೇಕಾಯಿತು. ಅನುಯುಗಂ ಸಹಿ ಸತ್ಯವತ್ಯಾಂ ಆವಿರ್ಹಿತ. ಸತ್ಯವತಿ ಮನೆಯಲ್ಲಿ ಬಂದವ ವೇದದ್ರಮಂ ವಿಟವಶಃ ವಿಭಜಿಷ್ಯತಿ ಸ್ಮ. ವೇದ ಎಂಬ ದೊಡ್ಡ ಮರವನ್ನು ಸಣ್ಣದು ಸಣ್ಣದು ಮಾಡಿದ, ಗೆಲ್ಲು ಗೆಲ್ಲು ಮಾಡಿ ಕೊಟ್ಟ. ಸಿಗಲಾರದವರಿಗೆ, ಹತ್ತಲಾಗದವರಿಗೆ, ಎತ್ತಲಾಗದವರಿಗೆ, ಹೊರೆ ಹೆಚ್ಚಾದವರಿಗೆ ಕಡಿಮೆ ಮಾಡಲಿಕ್ಕೋಸ್ಕರ ವೇದಗಳನ್ನೆಲ್ಲ ತುಂಡು ತುಂಡು ಮಾಡಿ ತಂದಿಟ್ಟ. ಎಷ್ಟು ತುಂಡಾಯಿತು, ಹೇಗೆ ತುಂಡಾಯಿತು? ಋಗ್ವೇದ 24 ಸಂಹಿತೆಗಳಲ್ಲಿ ಬಂತು. ಮೊದಲು ಋಗ್ವೇದ ಅಂತ ಮಾಡಿದ. ಋಚಸ್ಸ ಋಚ ಉದ್ಧತ್ಯ ಅಂತ ಒಂದಿಷ್ಟು ಮಂತ್ರಗಳ ರಾಶಿಯನ್ನೆತ್ತಿ ಒಂದು ಋಕ್ ಅಂತ ಮಂತ್ರಗಳದ್ದೇ ಒಂದು ವೇದ, ಮತ್ತೊಂದು ಗದ್ಯಗಳದ್ದೇ ನಿಗದಗಳದ್ದೇ ಒಂದು ಟೆಸ್ಟ್, ಮತ್ತೊಂದು ಗಾನಕ್ಕೆ ಅನುಗುಣವಾದದ್ದೇ ಮಂತ್ರಗಳದ್ದೇ ಒಂದಿಷ್ಟು ರಾಶಿ, ಹೀಗೆಲ್ಲ ಮತ್ತೆ ಅಥರ್ವ ಋಷಿ ಕಾಣುವಂತಹ ಕೆಲವು ಮಂತ್ರಗಳ ಒಂದು ಪ್ರಭೇದ ಅಂತ ಮಾಡಿ ಮುಂದೆ ಅವನು ನೋಡುವವನು. ಹೀಗೆಲ್ಲ ಅದಕ್ಕೆ ಅನುಗುಣವಾಗಿ ಚತುರ್ಧಾ ವ್ಯವಜತ್ತಾಂಶ್ಚ ವೇದವನ್ನು 4 ಪ್ರಕಾರದಲ್ಲಿ ಮಾಡಿದ್ದು ವೇದವ್ಯಾಸರು. ಆದ್ದರಿಂದ ವೇದ ವ್ಯಾಸ, ವಿವ್ಯಾಸ ವೇದಾನ್ ಯಸ್ಮಾತ್ ಸಹ ತಸ್ಮಾತ್ ವ್ಯಾಸ ಇತಿ ಸ್ಮೃತಃ ಅಂತ. ಅವರು ಕಪ್ಪಾಗಿದ್ದರಿಂದ ಅವರಿಗೆ ಕೃಷ್ಣ ಅಂತ ಹೆಸರು. ಆದರೆ ದ್ವಾಪರದ ಕಡೆಯಲ್ಲಿಯೇ ಇನ್ನೊಬ್ಬ ಕೃಷ್ಣನು ಇರಲಿಕ್ಕೆ ಹೋಗಿ ಇವರನ್ನು ಕೃಷ್ಣ ದ್ವೈಪಾಯನರು ಅಂತ ಕರೆದು, ದ್ವೀಪದಲ್ಲಿ ಹುಟ್ಟಿ ಬಂದವರು ಅಂತ. ಇಲ್ಲ, ಇವರನ್ನು ವಾಸಿಷ್ಠ ಕೃಷ್ಣ ಅಂತ ಕರೆದರು. ವಸಿಷ್ಠನ ವಂಶದಲ್ಲಿ ಬಂದದ್ದರಿಂದ ವಸಿಷ್ಠನ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರ ಮಗ ವ್ಯಾಸ. ವಸಿಷ್ಠರು ಚತುರ್ಮುಖನ ಮಗನು, ಚತುರ್ಮುಖ ನಾರಾಯಣನ ಮಗ, ಹೀಗೆ ವಂಶಾವಳಿ. ಹಾಗೆ ಇವರನ್ನು ವಾಸಿಷ್ಠ ಕೃಷ್ಣ ಅಂತ ಕರೆದರು. ಮತ್ತು ವಸುದೇವನ ಮಗನನ್ನು ಯದುವಂಶದಲ್ಲಿ ಬಂದದ್ರಿಂದ ಯಾದವ ಕೃಷ್ಣ ಅಂತ ಕರೆದರು. ಇವನನ್ನು ಕೃಷ್ಣ ದ್ವೈಪಾಯನ ಅಂತ ಹೇಳಿದರು ತಿಳಿಸ್ಲಿಕ್ಕೋಸ್ಕರ. ದ್ವೀಪದಲ್ಲಿ ಹುಟ್ಟಿದ್ದರಿಂದ ಇವರು ದ್ವೈಪಾಯನರು ಅಂತ, ಬದರಲ್ಲಿ ಇರುವುದರಿಂದ ಬಾದರಾಯಣರು ಅಂತ. ಅದೇ ಕ್ರಿಯೆಯ ಮೂಲಕ ಅವರು ಫೇಮಸ್ ಆದದ್ದು ಅಂದರೆ ಇದುವೇ. ವೇದವನ್ನು ವಿಭಾಗ ಮಾಡಿದ್ರಿಗೆ ಯಾರಿಗೂ ಸಹ ಬಾದರಾಯಣ ಹೇಳಿದರೆ ಯಾರು ಕೇಳ್ತಾನೆ. ಕೃಷ್ಣ ದ್ವೈಪಾಯನ ಅಂದರೆ ಅದೆಂಥದ್ದು ಕಷ್ಟ ಆಗ್ತದೆ ಹೇಳಲಿಕ್ಕೆ ಅಂತಾನೆ.
ಆದರೆ ಸ್ಪಷ್ಟವಾಗಿ ಗೊತ್ತಾಗುವುದು ವೇದವ್ಯಾಸರು ಅಂತ. ವೇದವ್ಯಾಸರ ಹೆಸರಲ್ಲ, ಅವರ ಕೃತಿಯ ಮೂಲಕ ಬಂದವರ ಬಿರುದು. ಒಂದು ದೃಷ್ಟಿಯಿಂದ ವೇದವನ್ನು ವಿಭಾಗ ಮಾಡಿದ್ದರಿಂದ, ವ್ಯಾಸ ಅಂದರೆ ವಿಭಾಗ ಅಂತ ಅರ್ಥ, ಜಾಸ್ತಿ ಮಾಡುವುದು ಅಂತ ಅರ್ಥ. ಸಮಾಸ ಅಂದರೆ ಒಟ್ಟು ಮಾಡುವುದು, ಸಂಗ್ರಹ ಮಾಡುವುದು ಅಂತ ಅರ್ಥ. ಬಿಡಿಸುವುದಕ್ಕೆ ವ್ಯಾಸ ಅಂತ ಹೆಸರು. ಅದರಿಂದ ವೇದಗಳನ್ನು ಬಿಡಿಸಿ ಬಿಡಿಸಿ ತೋರಿಸಿಕೊಟ್ಟದ್ದರಿಂದ ಅವರನ್ನು ವೇದವ್ಯಾಸರು ಅಂತ ಕರೆದರು. ಮೊದಲಿಗೆ 4 ಪ್ರಕಾರ ಮಾಡಿದರು, ಋಕ್, ಯಜಸ್ಸು, ಸಾಮ, ಅಥರ್ವ ಅಂತ. ಆನಂತರ ಋಗ್ವೇದವನ್ನು ಮತ್ತೆ ಪುನಃ 24 ಸಂಹಿತೆಗಳನ್ನಾಗಿ, ಶಾಖೆಗಳನ್ನಾಗಿ ಮಾಡಿದರು. ಯಜುರ್ವೇದವನ್ನು ಮೊದಲಿಗೆ 2 ಪ್ರಕಾರ ಮಾಡಿ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಒಟ್ಟು ಮಾಡಿ ಅದನ್ನು 101, 85 ಮತ್ತೆ ಉಳಿದದ್ದು ಹೇಳಿ, ಹೀಗೆ 101 ಪ್ರಕಾರದಲ್ಲಿ ಯಜುರ್ವೇದದ ವಿಭಾಗ ಬಂತು. ಸಾಮವೇದ 1000 ಪ್ರಕಾರದಲ್ಲಿ ಬಂತು. ಅಥರ್ವವೇದ 12ರಲ್ಲಿ ಬಂತು. ಚತುರ್ವಿಂಶತಿದಾ ಪುನಃ ಶತದಾ ಚೈಕದಾ ಚೈವ ಪುನಶ್ಚೈವ ಸಹಸ್ರದ ಕೃಷ್ಣೋ ದ್ವಾದಶದಾ ಚೈವ ಪುನಃ ತಸ್ಯಾರ್ಥವಿತ್ತಯೇ ಚಕಾರ ಬ್ರಹ್ಮಸೂತ್ರಾಣಿ. ಇಷ್ಟು ಮಾಡಿ ವೇದಗಳನ್ನು ಕೊಟ್ಟರು. ವೇದದ ಸ್ವರೂಪ ಹೇಗಿದೆ ಕೇಳಿದರೆ, ಸಂಹಿತಾ ಭಾಗ ಇದೆ, ಆನಂತರ ಬ್ರಾಹ್ಮಣ ಭಾಗ ಇದೆ, ಅದನ್ನು ವಿನಿಯೋಗಿಸುವುದು ಹೇಗೆ ಅಂತ. ಆರಣ್ಯಕ ಭಾಗ ಇದೆ, ಅರಣ್ಯದಲ್ಲಿ ಕಲಿಯುವ ಪ್ರಕಾರಗಳನ್ನು. ಕೊನೆಗೆ ಉಪನಿಷತ್ತುಗಳಿವೆ, ಕೇವಲ ವೇದಾಂತದ ಚಿಂತನೆಗಳ ಮಡುಗಟ್ಟಿದ ಕತೆ. ಹೀಗೆ ಎಲ್ಲ ವೇದಗಳಿಗೂ, ಎಲ್ಲ ಬ್ರಾಂಚಸ್ಗಳಿಗೂ ಇವೆ. ಪ್ರಧಾನವಾಗಿ ಒಂದು 8-10 ಉಪನಿಷತ್ತುಗಳನ್ನಷ್ಟೇ ನೋಡಿಕೊಳ್ತಾರೆ. ಈ ವೇದಗಳಿಗೆ ಅರ್ಥೈಸಿಕೊಳ್ಳಿಕ್ಕೋಸ್ಕರ ಬೇಕಾಗಿರತಕ್ಕಂಥ ಅಂಗಗಳು 6 ಇವೆ. ಶಿಕ್ಷಾ ಅಂದರೆ ಫೋನಟಿಕ್ಸ್, ಹೇಗೆ ವೇದದ ಅಕ್ಷರಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ ಉಂಟು, ಯಾವುದು ಸ್ವರಿತ, ಯಾವುದು ಉದಾತ್ತವಾದ ಸ್ವರದಲ್ಲಿ ತುಂಬಿದ್ದು, ಎಲ್ಲಿಗೆ ರಂಗಸ್ವರ ಬರ್ತದೆ, ಇವನ್ನೆಲ್ಲ ನಿಯಮಗಳನ್ನು ಕೊಡ್ತದೆ. ಶಿಕ್ಷಾ ವ್ಯಾಕರಣಂ, ಅಕ್ಷರಗಳ ಜೋಡಣೆಗಳು ಅರ್ಥೈಸುವಲ್ಲಿ ಹೇಗಿರ್ತದೆ, ಪದಗಳ ಪುಂಜಗಳ ಕಥೆ ಏನಿರ್ತದೆ, ಅರ್ಥ ಬಂದಾಗ ವ್ಯಾಕರಣದ ಮೇಲೆ ಸಮಾಸದ ನೆಲೆಯಲ್ಲಿ ಬೇರೆ ತರ್ತದೆ. ರಕ್ತವಸ್ತ್ರ ಅಂದರೆ ಏನು ಕಂಡಿತು ನಮಗೆ ಅರ್ಥ? ರಕ್ತವಸ್ತ್ರ ಅಂತ. ಇಲ್ಲಿ ಅರ್ಥ ಆದದ್ದು ಕೆಂಪು ಬಟ್ಟೆ, ಇಷ್ಟೇ ಅರ್ಥ ಅಲ್ಲ. ಕೆಲವೊಮ್ಮೆ ಕೆಂಪು ಬಟ್ಟೆ ಹಾಕಿದವನು ಆಗ್ತಾನೆ. ಇದು 2 ಅರ್ಥ ಬರ್ತದೆ. ಕೆಂಪು ಬಟ್ಟೆಯೂ ಆಗ್ತದೆ, ಕೆಂಪು ಬಟ್ಟೆ ಹಾಕಿದವನು ಅರ್ಥ ಆಗ್ತಾನೆ. ನೀವೇನು ಸಮಾಸ ಮಾಡಿದ್ರಿ ಅಂತಾರೆ. ಉಳ್ಳವನು ಅಂತ ತತ್ಪುರುಷ ಇದ್ದದ್ದು ಅಂತ ಹೇಳಿಕೊಂಡು ಬಹುವರಿಗೆ ಮಾಡಿಕೊಂಡ್ರ್ಯಾ ಅಥವಾ ಕರ್ಮಧಾರೆ ಮಾಡಿದ್ರ್ಯಾ ಕೇಳ್ತಾರೆ. ಇದೆಲ್ಲ ವೇದಗಳಲ್ಲಿ ನಿಯಮ ಆಗ್ತದೆ. ಹಾಗಾಗಿ ಇಂದ್ರ ಶತ್ರು ಆದದ್ದು, ಇಂದ್ರನೇ ಶತ್ರುವಾಗಿ ಉಳ್ಳವನೋ ಇಂದ್ರನಿಗೆ ಶತ್ರುವಾದವನೋ ಅಂತ ಶಬ್ದ. ಹೀಗೆ ವ್ಯಾಕರಣ ನಿಯಮಗಳು, ಛಂದಸ್ಸು, ಮೀಟರ್, ಅಕ್ಷರ ಲೆಕ್ಕಾಚಾರಗಳು, ನಿರುಕ್ತ, ಶಬ್ದಗಳನ್ನು ಯಾವ ಅರ್ಥದಲ್ಲಿ ಅರ್ಥೈಸಿಕೊಳ್ಳಬೇಕು ಅಂತ ಅದರ ಎಟಿಮಾಲಜಿಕಲ್ ಮೀನಿಂಗ್ ಒಡೆದು ಹೇಳುವ ನಿಯಮ, ಜ್ಯೋತಿಷ, ಅದನ್ನು ಯಾವ ಪ್ರಕಾರದಲ್ಲಿ ಎಲ್ಲಿ ಬಳಸಬೇಕು, ಯಾವ ಕಾಲದಲ್ಲಿ ಅಂತ. ವಸಂತೆ ವಸಂತೆ ಅಂತ ಹೇಳ್ತಾರೆ, ಪ್ರತಿ ವಸಂತ ಮಾಸದಲ್ಲಿ ಅಂತ ತಿಳಿಸ್ತಾರೆ. ಆಗ ಕಾಲವನ್ನು ನಾವು ಗಮನಿಸಬೇಕು, ಇಂಥ ಮಂತ್ರಗಳನ್ನು ಹೇಳಬೇಕು, ಇಂಥ ಕಡೆಯಲ್ಲಿ ಉಪಯೋಗಿಸಬೇಕು ಅಂತ. ಆನಂತರ ಕಲ್ಪ, ಹೇಗೆ ಅದನ್ನು ಸಂಸ್ಕಾರಗಳಲ್ಲಿ, ನಮ್ಮ ಬದುಕಿನಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ, ಜಯಂತಿ ಕಲ್ಪ ಎಲ್ಲ ಇದ್ದಾಗೆ ಉಪಯೋಗಿಸಿಕೊಳ್ಳಲಿಕ್ಕೆ ಬರ್ತದೆ ಅಂತ. ಹೀಗೆ 6 ಪ್ರಕಾರಗಳ ಉಪಾಂಗಗಳಿಂದ ವೇದಗಳನ್ನು ಗಟ್ಟಿ ಮಾಡಿದರು. ಇದರೊಟ್ಟಿಗೆ ಎಲ್ಲರಿಗೆ ಎಟುಕುವ ಹಾಗೆ, ಅರ್ಥ ಸಿಗುವ ಹಾಗೆ ಮಾಡಲಿಕ್ಕೋಸ್ಕರ ಇತಿಹಾಸ ಪುರಾಣಗಳನ್ನು ತಂದರು. ಇತಿಹಾಸ ಪುರಾಣಗಳು ಸಹ ಬಹಳ ದೊಡ್ಡ ಮಟ್ಟಿನ ವೇದವ್ಯಾಸರ ಕೃತಿ. ಇಷ್ಟರವರೆಗೆ ಹೇಳಿಕೊಂಡದ್ದು ವೇದವ್ಯಾಸರು ಮಾಡಿದ ವೇದ ವಿಭಾಗ ಅಂತ. ಈಗ ನಾನು ಅದಕ್ಕೆ ಅರ್ಥ ಕೊಡ್ತೇನೆ. ಏನು ಕೇಳಿದರೆ, ವೇದಗಳನ್ನು ವಿಷ್ಣುಪರವಾಗಿ ವಿಶಿಷ್ಟವಾಗಿ ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತ ನಮ್ಮ ಮುಂದೆ ಕೊಟ್ಟಿರತಕ್ಕ ಕೃತಿಗೆ, ಮಹಾಭಾರತ ಪುರಾಣಾದಿಗಳಿಗೆ ವೇದವ್ಯಾಸರು ಅನಿಸಿದ್ದೀಗ. ವೇದಗಳನ್ನು ವಿಶಿಷ್ಟವಾಗಿ ಜನರಲ್ಲಿ ಇರುವಂತೆ, ಅಸನಂ ಆಸ್ತೆ ಅಂತ ಇರುವಂತೆ ಮಾಡಿದವರು. ವೇದಗಳನ್ನು ಉಳಿಯುವಂತೆ ಮಾಡಿದ್ದು ಹೇಗೆ ಕೇಳಿದರೆ ಇದು ವಿಶೇಷ. ವೇದ ಇತ್ತು, ತಂದುಕೊಟ್ಟರು, ದೊಡ್ಡ ಸಂಗತಿ ಅಲ್ಲ. ವೇದಗಳು ರಾಶಿ ಇದ್ದವು, ಅನಂತಾವೈ ವೇದಾಹ ಅಂತ, ಅದನ್ನು ಶಿಷ್ಯರಿಗೆ ಹೇಳಿಬಿಟ್ರು ಇವರು, ಟ್ರಾನ್ಸ್ಫರ್ ಮಾಡಿದ ಹಾಗೆ. ಅದು ಅಲ್ಲ, ಆ ವೇದಗಳನ್ನು ಅನಂತಕಾಲದವರೆಗಿರುವ, ಅನಾದಿ ಕಾಲದಿಂದ ಬಂದ ಸಹಜವಾದ ಅನುಪೂರ್ವ ವ್ಯತ್ಯಾಸ ಇಲ್ಲದ ವೇದ ಟೆಸ್ಟನ್ನು ಉಳಿಸುವಂತೆ ಮಾಡಿದ ಕತೆ ಯಾರು ಕೇಳಿದರೆ ಅದು ಈ ಕೃಷ್ಣದ್ವೈಪಾಯನರಾದ್ದರಿಂದ ಅವರಿಗೆ ವೇದವ್ಯಾಸರು ಅಂತ ಹೇಳಿದೀಗ. ವೇದವನ್ನು ವಿಶಿಷ್ಟವಾಗಿ ಉಳಿಯುವಂತೆ ಮಾಡಿದ್ದು. ಉಳಿದದ್ದು ಹೇಗೆ ಉಳಿಯಿತು? ಇತಿಹಾಸ ಪುರಾಣಗಳ ರಚನೆಯಲ್ಲಿ ಉಳಿಯಿತು. ಒಂದೊಮ್ಮೆ ವೇದವ್ಯಾಸರು ಇತಿಹಾಸ ಪುರಾಣಗಳನ್ನು ಕೊಡದಿದ್ದರೆ ವೇದ ಉಳಿಯುವುದೇ ಇಲ್ಲ. ಅದು ಯಾಕೆಂದು ಮುಂದಿನ ಗೆರೆ ಕೊಟ್ಟಿದ್ದೇನೆ ನಾನು.
ವೇದವನ್ನು ಉಳಿಸಲೋಸುಗ ವೇದಕ್ಕೆ, ವೇದ ಎನ್ನುವುದೊಂದು ಹರಿಯುವ ನೀರು ಅಂತ ಮಾಡಿ, ಅದನ್ನು ಪಾತ್ರೆಯಲ್ಲಿದ್ದರೆ, ಸಂಪುಟದಲ್ಲಿದ್ದರೆ, 2 ದಡೆಯಲ್ಲಿ ಹಾಕಿದರೆ ನಿಲ್ತದೆ, ದಡೆ ತೆಗೆದರೆ ಹರಿದು ಹೋಗ್ತದೆ. ಯಾವುದೇ ವಸ್ತು ಅದು ಹಾರಿ ಹೋಗ್ತದೆ, ಖಾಲಿ ಆಗ್ತದೆ. ಅದನ್ನು ಭದ್ರವಾಗಿಟ್ಟರೆ, ನಮ್ಮ ಮಾತು ಎನ್ನುವುದು ಅಂತರಾಳದಲ್ಲಿರತಕ್ಕಂತಹ ದೊಡ್ಡ ಸಂಗತಿ. ವಿದ್ಯೆ ಇಟ್ಕೊಳ್ಳಿ, ಅದು ಹೊರಗೆ ಬರುವ ಮಾಧ್ಯಮ. ಅದನ್ನು ತುಟಿ 2ರಲ್ಲಿ ನೀವು ಇಟ್ಟುಕೊಂಡ್ರೆ ಅದು ಉಳಿತದೆ. ನೀವು ತುಟಿ ಬಿಚ್ಚಿದರೆ ನಿಮ್ಮ ಬಂಡವಾಳ ಏನು ಅಂತ ಜನರಿಗೆ ಗೊತ್ತಾಗ್ತದೆ. 1 ಗಂಟೆ ಯಾರನ್ನಾದರೂ ಇಲ್ಲಿ ಬಂದು ಮಾತಾಡಲಿಕ್ಕೆ ಹೇಳಿದರೆ ಅವರು 1 ಗಂಟೆ ಬಿಟ್ಟು 25 ನಿಮಿಷ ಆಗಲೇ ಹೇಳ್ತಾರೆ, ನಾನು ಎಂತ ಹೇಳಲಿಕ್ಕಿಲ್ಲ, ನಾನು ಸುಮ್ಮನೆ ಸಾಕು. ಇಲ್ಲಾದರೆ ಬೇರೆ ಶುರು ಮಾಡಿದರೆ ಅವರು ಮತ್ತೆ ಎಲ್ಲಿಯೂ ಹೋಗ್ತಾರೆ, ಸಂತೆ ಮಾರ್ಕೆಟ್ ಹೋಗ್ತಾರೆ, ಅವ್ರ ಮನೆ ಮಂದಿಗೆ ಬರ್ತಾರೆ. ಇದು ಎಷ್ಟೋ ಜನರನ್ನು ನಾವು ಕೇಳಿದ್ದೇವೆ. ಅಲ್ಲಿ ಕೂತ ಬಳಿಕ ಯಾವುದನ್ನು ನೆನಪಾದ ನಂತರ ಉಳಿದದ್ದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಪ್ರಧಾನವಾಗಿ ಮನುಷ್ಯನಿಗೆ ಚೌಕಟ್ಟನ್ನು ತುಂಬಿಸಲಿಕ್ಕೆ, ವೇದವು ಹರಿದು ಹೋಗದಂತೆ ಮಾಡಲಿಕ್ಕೆ ಇತಿಹಾಸ ಪುರಾಣಗಳೆನ್ನುವ ಚೌಕಟ್ಟು, ಸಂಪುಟ, ಅದನ್ನು ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಲಿಕ್ಕೆ, ವೇದವನ್ನು ಎಲ್ಲರಿಗೂ ಸುಲಭವಾಗಿ ಸಿಗಲಿಕ್ಕೆ, ಅರ್ಥೈಸಿಕೊಳ್ಳಲಿಕ್ಕೆ ಮಾಡಿರತಕ್ಕಂಥ ವ್ಯವಸ್ಥೆ ಇತಿಹಾಸ ಪುರಾಣಗಳು. ಮತ್ತು ವೇದವನ್ನು ನೇರ ಅರ್ಥ ಮಾಡಿಕೊಳ್ಳಲಿಕ್ಕೆ ಬ್ರಹ್ಮಸೂತ್ರಗಳು. ಆಗಲೇ ನಾನು ಹೇಳಿದ್ದೆ ಬ್ರಹ್ಮಸೂತ್ರಗಳು ಬಂತು ಅಂತ. ಬ್ರಹ್ಮ ಅಂದರೆ ವೇದ, ವೇದವನ್ನು ಚೆನ್ನಾಗಿ ಸೂಚನೆ ಮಾಡುವ, ತೋರಿಸಿಕೊಡುವ ಒಂದು ಚೌಕಟ್ಟಿನಲ್ಲಿ 562 ಸೂತ್ರಗಳುಂಟು. ಅದಕ್ಕೋಸ್ಕರ ಇಲ್ಲಿ ಮತ್ತೆ ನಮೂದಿಸಿದ್ದೇನೆ. ಆತ್ಮಸೂತ್ರಗಳು ಅಂತ ಇದಕ್ಕೆ ಕರೀತಾರೆ ಅಂತ ಹೇಳಿದ್ದೇನೆ. ನಾನು ಅಧ್ಯಯನ ಮಾಡಿದ್ದೆ, ಇದನ್ನೆಲ್ಲ ಕೇಳಿಕೊಂಡ ಕತೆ. ಹಾಗಾಗಿ ತಕಾರಕ್ಕೆ ಮಕಾರಕ್ಕೆ 5 ಮತ್ತು 6 ಅಂಕೆಗಳು. ತಾ ಅಂದರೆ 6, ಮಾ ಅಂದರೆ 5, ಆ ಅಂದರೆ 2. ಸ್ವರಕ್ಕೂ ಅರ್ಥ ಮಾಡಿಕೊಳ್ಳಲಿಕ್ಕೆ ಬರುವಂತೆ ಮಾಡಿದ್ದಿದು. ಯಾಕೆ ಆತ್ಮಸೂತ್ರ ಅಂತ ಹೇಳ್ತಾರೆ ಕೇಳಿದರೆ, ಇದು ಪರಮಾತ್ಮನ ಬಗ್ಗೆ ಹೇಳಿದ ಸೂತ್ರ. ಇದು ಪರಮಾತ್ಮನನ್ನು ಆತ್ಮಶಬ್ದದಿಂದ ಯಾಕೆ ಹೇಳ್ತಾರೆ ಅಂದರೆ, ಇಡೀ ಸೂತ್ರ ಗ್ರಂಥದಲ್ಲಿ ಅತ್ಯಂತ ವಿಶಿಷ್ಟವಾದ ಸೂತ್ರ ಯಾವುದು ಕೇಳಿದರೆ, ಒಂದೊಮ್ಮೆ 562 ಸೂತ್ರದಲ್ಲಿ ಒಂದು ಪ್ರಧಾನ ಸೂತ್ರವನ್ನು ತಿಳಿಸಿ ಹೇಳಿದರೆ, ಆತ್ಮೇತಿ ಉಪಗಚ್ಚಂತಿ ಗ್ರಾಹ್ಯಂತಿ ಚ ಅಂತ ಸೂತ್ರ. ಸಾಧನೆಯ ವಿಷಯದಲ್ಲಿ ದೇವರನ್ನು ನಿನ್ನ ಅಂತರ್ಯಾಮಿಯಾಗಿ ತಿಳಿ, ಮುಗಿದೋಯ್ತು. ಒಂದು ವೇದಾಂತದ ಚಿಂತನೆಯನ್ನು ಮಾಡುವ ಮೂಲಕ ಸಮಗ್ರ ವೇದಾಂತದ ಗೋಪುರವನ್ನೇ ನಾವು ಗೆಲ್ಲಬಹುದು ಅಂತಾದರೆ ಅದು ಯಾವ ಸೂತ್ರದಿಂದ ಹೇಳಿದರೆ, ಆತ್ಮೇತಿ, ಆತ್ಮಾ ಇತಿ ಅಂದರೆ ದೇವರು ನಿನ್ನ ಅಂತರ್ಯಾಮಿಯು, ನಿನ್ನ ಸ್ವಾಮಿಯು, ಸರ್ವತ್ರ ವ್ಯಾಪ್ತನು, ಎಲ್ಲವನ್ನು ಕಬಳಿಸುವವನು. ಯಚ್ಚಾತ್ಮನೋತಿ ಯದಾದತ್ತೆ ಯಚ್ಚಾತ್ತಿ ವಿಷಯಾನಿಯ ಯಚ್ಚಾತ್ತಿ ಸಂತತೋಭಾವ ತಸ್ಮಾತ್ ಆತ್ಮೇಧಿಪಣ್ಯತೆ ಅಂತ ವೇದವ್ಯಾಸರೇ ಆತ್ಮಶಬ್ದಕ್ಕೆ ಮಹಾಭಾರತದಲ್ಲಿ ಅರ್ಥ ಹೇಳ್ತಾರೆ. ಹಾಗೆ ಆತ್ಮವನ್ನು ಉಪಾಸನೆ ಮಾಡು, ಆತ್ಮತ್ವೇನ ಭಗವಂತನ ಚಿಂತನೆ ಮಾಡಿಕೋ, ನೀನು ಪಾಸಾಗ್ತೀಯ. ಮಮ ಸ್ವಾಮಿ ಹರಿರ್ನಿತ್ಯಂ ಅಂತ ಹೇಳಿಕೊಂಡು, ನನ್ನ ದೊರೆ, ನನ್ನ ಒಳಗಿನವ, ಎಲ್ಲಿಯೂ ಭಗವಂತನಲ್ಲದು ಇನ್ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಶ್ರುತಿಗಳು ಭಾಳ ಸ್ಪಷ್ಟವಾಗಿ ಯೋ ವಿಜ್ಞಾನೇ ತಿಷ್ಟನ್ ಯ ಆತ್ಮನೇ ತಿಷ್ಟನ್ ಯೋ ವಾಯೋ ತಿಷ್ಟನ್ ಯ ಪೃಥಿವ್ಯಾಂ ತಿಷ್ಟನ್ ಯಂ ಪೃಥ್ವೀನಮೇತ ಪೃಥಿವ್ಯಾದಂತರೋ ಯಮೇತ್ಯೇಷದ ಆತ್ಮ ಅಂತರ್ಯಾಮಿ ಅಮೃತಃ. ಇವನು ಅಂತರ್ಯಾಮಿ ಇದ್ದಾನೆ, ಆತ್ಮನಿದ್ದಾನೆ, ಸಾವಿಲ್ಲದವನಿದ್ದಾನೆ, ದೇಹ ಸತ್ತರು, ಜೀವ ಹೊರಟರು, ಇವನೇನು ಘಾಸಿ ಇಲ್ಲ ಅಂತ ಹೇಳ್ತಾ ಈ ಆತ್ಮಶಬ್ದಕ್ಕೆ ಆತ್ಮ, ಅಂತರ್ಯಾಮಿ, ನಾರಾಯಣ ಅಂತೇಳಿ ಶಂಕರರು ಭಾಷ್ಯ ಬರೀತಾರೆ ಉಪನಿಷತ್ತಿಗೆ ಬಂದಾಗ. ಅಂತರ್ಯಾಮಿ ಬ್ರಾಹ್ಮಣ ಅಂತಲೇ ಉಂಟು, ಅದರಲ್ಲಿ ಆತ್ಮನಿಧಿಷ್ಠನುಂಟಲ್ಲಿ, ಜೀವನಲ್ಲಿ ನೆಲೆಗೊಂಡವ ಅಂತ ವಾಕ್ಯವೇ ಉಂಟಲ್ಲಿ. ಅದು ನಾನೇ ನೀನು ಆಗುವುದೇ ಇಲ್ಲ, ನೀನೇ ನಾನು ಅಂತೂ ಆಗುವುದೂ ಅಲ್ಲ. ಇಷ್ಟು ಸ್ಪಷ್ಟವಾದ ಆತ್ಮೇತಿ ಉಪಗಚ್ಚಂತ ದೇವರನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ ಸೂತ್ರ ವೇದ ಶುರುವಾದದ್ದೇ ಆಗಿ ದೇವರ ಜಿಜ್ಞಾಸೆ ಮಾಡಿ ಅದಕ್ಕೆ ಸೂತ್ರ ಕೊಡ್ತೇನೆ ಅಂತ ಹೊರಟವರೇ. ಏನು ಅಂತ ಉಪಾಸನೆ ಮಾಡೋದು ದೇವರನ್ನು? ಆತ್ಮ ಅಂತ ಮಾಡು, ಸ್ವಾಮಿ ಅಂತ ಮಾಡು, ಅಂತರ್ಯಾಮಿ ಅಂತ ಮಾಡು, ಸರ್ವಗತ ಅಂತ ಮಾಡು. ಇದು ಏಕಗುಣೋಪಾಸನೆಯಲ್ಲಿ ಸೇರುವುದು, ಒಂದೇ ಸಾಕು, ಇಷ್ಟೇ. ಅದು ಆಚೆ ಮಮ ಆತ್ಮ ಅಂತ ದೇವರು ಏನು ಕೇಳಿದರೆ ಅವನ ಆತ್ಮನು ಅಷ್ಟೆ. ನನ್ನ ಸ್ವಾಮಿ ಇದ್ದಾನೆ, ನನ್ನ ಒಳಗಿದ್ದಾನೆ, ಎಲ್ಲೆಡೆ ತುಂಬಿದ್ದಾನೆ, ಎಲ್ಲವನ್ನು ಕಬಳಿಸುವವನು ಆಗ್ತಾನೆ. ಕೊನೆ ಆದತ್ತೇ ಇತಿ ಆತ್ಮ, ಹೀಗೆ ಸ್ಪಷ್ಟ ಅತ್ತೀತ್ಯಾತ್ಮ, ಹೀಗೆ ಭಾಳ ಸ್ಪಷ್ಟವಾಗಿ ಕೊನೆಯಲ್ಲಿ ಮಟ್ಟದಲ್ಲಿ ಮನುಷ್ಯನಿಗೆ 4 ಗುಣೋಪಾಸನೆ ಉಂಟು. ಸಚ್ಚಿದಾನಂದಾತ್ಮೇತಿ ಮಾನುಷೈಸ್ತು, ಇತರರಿಗೆ ಜಾಸ್ತಿ ಉಂಟು. ಸತ್ ಚಿತ್ ಆನಂದ ಆತ್ಮ 4ನೇದು ಪ್ರಧಾನವಾದದ್ದು. ಹಾಗಾಗಿ ಭಗವಂತನನ್ನು ಆತ್ಮ ಅಂದರೆ ಎಲ್ಲ ಕಡೆ ತುಂಬಿದ್ದಾನೆ ಹೇಳುವಾಗಲೇ ಅವನ ಸತ್ವೂ ಅರ್ಥ ಆಗ್ತದೆ, ಚಿತ್ತವೂ ಅರ್ಥ ಆಗ್ತದೆ, ಆನಂದವೂ ಸಹಜವಾಗಿ ಇರ್ತದೆ. ಆನಂದವಾಗಿ ಎಲ್ಲ ಕಡೆ ಇದ್ದಾನೆ ಅಂತ ಇದ್ದಾನೆ ಹೇಳುವಾಗಲೇ ಹೇಗಿದ್ದಾರೆ? ಆರಾಮವಾಗಿದ್ದಾರೆ. ಎಲ್ಲಿದ್ದಾರೆ? ಎಲ್ಲ ಕಡೆ ತುಂಬಿದ್ದಾರೆ. ಹೀಗೆ
ಜಡವನ್ನು ಮೀರಿ ನಿಲ್ಲುವ ಮೂಲಕ ಚಿತ್ತವೂ ಆನಂದ ಪೂರ್ಣತ್ವವೂ ಸತ್ವವು ಸ್ಪಷ್ಟ ಅರ್ಥ ಆಗ್ತದೆ. ಅದನ್ನು ಆತ್ಮಚಿಂತನೆಗೋಸ್ಕರ 562 ಸೂತ್ರ, ಪ್ರಧಾನ ಸೂತ್ರ ಆತ್ಮಸೂತ್ರ ಅಂತ ಕರೆಯುವುದು. ಬಹಳ ಬಾರಿ ಹೇಳಿದ್ದೆ ನಾನು, ಮಗದೊಮ್ಮೆ ಇದನ್ನು ಸ್ಪಷ್ಟಪಡಿಸಿದೆ. ಅದರಲ್ಲಿ 4 ಅಧ್ಯಾಯಗಳು ಪ್ರಧಾನವಾಗಿರುವಂಥದ್ದು. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳಿವೆ. ಈಗ 16 ಪಾದಗಳ. ಇನ್ನು ಇತರ ಸೂತ್ರ ಪ್ರಪಂಚ ಬೇರೆ ಬೇರೆ ಲೆಕ್ಕಾಚಾರದಲ್ಲಿದೆ. ವ್ಯಾಕರಣ ಸೂತ್ರ ಬಾಣ್ಯದ ಅಷ್ಟಾಧ್ಯಾಯಕ್ಕೆ ಹೋಗ್ತದೆ ಅದು. ಅದಕ್ಕಿದು 4 ಅಧ್ಯಾಯ ಅಂತ ಬರೆದದ್ದು. ಹಾಗೆ ಮೀಮಾಂಸ ಪೂರ್ವ ಮೀಮಾಂಸಗಳೆಲ್ಲ ವ್ಯತ್ಯಾಸಾಧ್ಯಾಯಗಳಲ್ಲಿ ಇದೆ. ಅದಕ್ಕೋಸ್ಕರ ಸ್ಪಷ್ಟತೆಗೋಸ್ಕರ ಇದು 4 ಅಧ್ಯಾಯದ ಸೂತ್ರ ಗ್ರಂಥ. ಇದು ಯಾವುದು ಕೇಳಿದರೆ 4 ಅಧ್ಯಾಯದ. ಒಂದೊಂದು ಅಧ್ಯಾಯದಲ್ಲಿಯೂ 4 ಪಾದಗಳು. ಉಳಿದ ಅಧ್ಯಾಯಗಳಿರುವ ಹಾಗೆ ಪಾದಗಳ ಸಂಖ್ಯೆ ಸಮಾನವಾಗಿಲ್ಲ. 5 ಪಾದಗಳು ಇರ್ತದೆ, ಕಮ್ಮಿ ಪಾದಗಳು ಇರ್ತವೆ. ಆದ್ದರಿಂದ ಬ್ರಹ್ಮಸೂತ್ರದಲ್ಲಿ ಒಂದು ವಿಶೇಷತೆ ಏನು ಕೇಳಿದರೆ, ಭಗವಂತನ 4 ರೂಪಗಳು, ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಅಂತ. ಇಂಥದ್ದು 4 ವ್ಯೂಹಗಳು: ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ನೆಕ್ಸ್ಟ್ ಸಂಕರ್ಷಣ ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ. ಹೀಗೆ ಪ್ರದ್ಯುಮ್ನನದ್ದು ಮತ್ತು ಅನಿರುದ್ಧ. ಹೀಗೆ ಹೇಳಲಿಕ್ಕೋಸ್ಕರ 4 ಪಾದಗಳ ಉಪಾಸನೆಗಳನ್ನು ವಾಸುದೇವ ಮೋಕ್ಷಪ್ರದನಾಗಿ ಜ್ಞಾನಪ್ರದನಾಗಿ ಫಲಾಧ್ಯಾಯದಲ್ಲಿ ನೆಲೆಗೊಂಡ್ರೆ, ಸಂಕರ್ಷಣ ಸಂಹಾರಾಧ್ಯಾಯದಲ್ಲಿ ಅವಿರೋಧಾಧ್ಯಾಯದಲ್ಲಿ ಅಥವಾ ವಿರೋಧಾಧ್ಯಾಯ ನಿರಾಸನದಲ್ಲಿ ಅಲ್ಲಿ ನೆಲೆಗೊಳ್ಳುತ್ತಾನೆ. ಹಾಗೆ ನಮಗೆ ಜ್ಞಾನಪ್ರದನಾಗಿ ವಿಶೇಷವಾದ ಚಿಂತನೆ ಕೊಡುವಲ್ಲಿ ಪ್ರದ್ಯುಮ್ನ ಬರ್ತಾನೆ. ಕೊನೆಗೆ ಸೃಷ್ಟಿ ವ್ಯವಸ್ಥೆಗೊಳಿಸುವಲ್ಲಿ ಅನಿರುದ್ಧ ನಿಲ್ತಾನೆ, ಜ್ಞಾನ ಸೃಷ್ಟಿಯ ವ್ಯವಸ್ಥೆಯಲ್ಲಿ. ಹೀಗೆ ಸಾಧನೆಯ ನೆಲೆಯಲ್ಲಿ ಇದನ್ನೆಲ್ಲ 4 ಅಧ್ಯಾಯಗಳ ಉಪಾಸನೆಗಳ ಜೊತೆಯಲ್ಲಿ ವೇದವ್ಯಾಸರು ಇದನ್ನು ಬಹಳ ಚಂದವಾಗಿ ಸ್ಪಷ್ಟವಾಗಿ ಜನಕ್ಕೆ ಮುಟ್ಟಿಸಲಿಕ್ಕೆ ಇದನ್ನೆಲ್ಲ ನಾನು ಮಾಡಿದ್ದು ಇವತ್ತು ತರ್ಕದ ಮೂಲಕ ಅಂತ ಅರ್ಥ. ಜಿಜ್ಞಾಸರು ಮಾಡಿದ ರೀತಿ ಅದನ್ನು ಬ್ರಹ್ಮತರ್ಕ ಅಂತ ಕರೀತಾರೆ. ಇದನ್ನು ಕೊಡಮಾಡಿದವರು ಮುಖ್ಯವಾಗಿ ವೇದವ್ಯಾಸರು. ಮತ್ತು ಇದೀಗ ಅವರ ಶಿಷ್ಯರು ವ್ಯಾಸರತ್ತು. ಋಗ್ವೇದಕ್ಕೆ, ಯಜುರ್ವೇದಕ್ಕೆ, ಸಾಮವೇದಕ್ಕೆ, ಅಥರ್ವೇದಕ್ಕೆ. ತತ್ರ ಋಗ್ವೇದದರ ಪೈಲ ಋಷಿ, ಸಾಮಗೋ ಜೈಮಿನಿ ಕವಿ, ಸಾಮವೇದಕ್ಕೆ ಜೈಮಿನಿ ಆಚಾರ್ಯ, ವೈಶಂಪಾಯನೈವೈಕ ನಿಷ್ಣಾತಃ ಯಜುಷಾಂತತಃ, ಯಜುರ್ವೇದಕ್ಕೆ ವೈಶಂಪಾಯನರು. ಅಥರ್ವಾಂಗಿರಸಾಂಚೈವ ಸುಮಂತು ವಾರುಣೋ ಮುನಿ, ಸುಮಂತು ಅಥರ್ವೇದಕ್ಕೆ. ಒಂದು ಮಾತುಕತೆ ಆಗಿದೆ ಇವರಲ್ಲಿ. ನಾವು 4 ಶಿಷ್ಯರಿದ್ದೇವೆ, ಇನ್ನೀರುವರು ಶಿಷ್ಯರಿದ್ದಾರೆ ನಮಗೆ, ನಮ್ಮ ಜೊತೆಯಲ್ಲಿ. ಅದು ಮಕ್ಕಳು. ಇವರು 4 ಶಿಷ್ಯರು, ಮತ್ತೀರುವರು ಮಕ್ಕಳು. ರೋಮಾಂಚಾತ್ ರೋಮಹರ್ಷಣ ಅಂತ ವೇದವ್ಯಾಸರ ರೋಮಾಂಚದಿಂದ ಹುಟ್ಟಿ ಬಂದವರು ರೋಮಹರ್ಷಣರು. ಅರಣಿಮಥನಾಗುವಾಗ ಘೃತಾಚಿಯಿಂದ ಹುಟ್ಟಿ ಬಂದವರು ಶುಕ. ಅವನು ಆರಣೆಯ ಅಂತ ಅವನ ಹೆಸರು, ಅರಣ್ಯಲ್ಲಿ ಬಂದದ್ರಿಂದ. ಈಗ ಇವರಿಬ್ಬರು ಮಕ್ಕಳು, ಅವರು 4 ಜನ ಶಿಷ್ಯರು. ಇವರಲ್ಲಿ ಒಂದು ರೀತಿಯ ಮಾತುಕತೆ ಏನು ಅಂದರೆ, ವೇದವ್ಯಾಸರದ್ದು 6ರ ನಂತರದ್ದು ಶಿಷ್ಯರಿಲ್ಲ ಅಂತ ಬಹಳಷ್ಟು ಬಾರಿ ಮಾತಾಡಿಕೊಳ್ತಾರೆ ಅವರು. ಭಾಳಷ್ಟು ಸಾರ್ತಿ ವೇದವ್ಯಾಸರ ಹತ್ರ ಹೇಳಿಕೊಳ್ತಾರೆ, ವ್ಯಾಸರೇ ನಿಮಗೆ ನಾವು 5 ಜನ ಶಿಷ್ಯರು ಬಿಟ್ಟರೆ, ಮಗ ಸೇರಿಸಿಕೊಂಡರೆ ಇನ್ಯಾರು ಇರಬಾರ್ದು ಅಂತ. ಅಂದರೆ ನಮಗೆ ಪ್ರಚಾರಕ್ಕೆ ನೀವು ಬಿಟ್ಟುಕೊಡಬೇಕು ಅಂತ. ಆದ್ದರಿಂದ ನಾವು ಕಾಶಕೃಷ್ಣನೋ ಔಡುಲೋಮಿಯೋ ಇವರನ್ನೆಲ್ಲ ನಾವು ಗಮನಿಸಿದ್ರು, ಗುರುತಿಸಿದ್ರು, ಸಾಕ್ಷಾತ್ ಶಿಷ್ಯ ಪರಂಪರೆಯಲ್ಲಿ ಅವರು ಬರುವುದಿಲ್ಲ ಅಂತ. ಏನು ಕೊಟ್ಟರು ಅವರಿಗೆ? ಇಲ್ಲ. ಏನು ಕೊಟ್ಟರು ಅಂತ ಬರುವುದಿಲ್ಲ. ಹಾಗಾಗಿ ಇವರಿಗೆ ಋಗ್ವೇದವನ್ನು ಕೊಟ್ಟದ್ದು, ನಾನು 4 ವೇದವನ್ನು ಕೊಟ್ಟದ್ದು ಹೇಳಿದೆ. ರೋಮಹರ್ಷಣಿಗೆ ಇತಿಹಾಸ ಪುರಾಣಾನಾಂ ಪಿತಾಮೇ ರೋಮಹರ್ಷಣ. ರೋಮಹರ್ಷಣನ ಮಗ ಇದ್ದಾನೆ, ಅವನು ಉಗ್ರಶ್ರವಸ್ಸು ಅಂತ. ಮಹಾಭಾರತವನ್ನು ಹೇಳಿದವ ಉಗ್ರಶ್ರವಸ್ಸು. ಹಾಗಾಗಿ ಉಗ್ರಶ್ರವಸ್ಸು ಹೇಳ್ತಾನೆ, ನನ್ನ ಅಪ್ಪ ಎಲ್ಲವನ್ನು ಹೇಳಿದವನು, ನನ್ನ ಅಪ್ಪನಿಗೆ ವೇದವ್ಯಾಸರು ಎಲ್ಲವನ್ನು ಕೊಟ್ಟವರು. ವೇದವ್ಯಾಸರ ಮಗ ಅವ ರೋಮಹರ್ಷಣ ಅಂತ. ಹಾಗೆ ಇನ್ನೊಬ್ಬ ಮಗ ಶುಕ, ಅವನಿಗೆ ಭಾಗವತವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಭಾರತವನ್ನು ಕೊಟ್ಟಿದ್ದಾರೆ, ಇಲ್ಲಿ ಕೊಡಲಿಕ್ಕಲ್ಲ, ಬೇರೆ ಕಡೆ ಕೊಡಲಿಕ್ಕೆ. ಇಲ್ಲಿ ಕೊಟ್ಟದ್ದು ಭಾಗವತ, ಪರೀಕ್ಷಿತನಿಗೆ ಕೊಟ್ಟದ್ದು ಭಾಗವತ. ಅದನ್ನು ಮೊದಲ ಬಾರಿಗೆ ಭಾಗವತವನ್ನು ಕೊಟ್ಟವ ಶುಕ ಪರೀಕ್ಷಿತನಿಗೆ ವೇದವ್ಯಾಸರ ಮಗ. ಆ ಬಳಿಕ ಮಹಾಭಾರತದ ಉಪನ್ಯಾಸ ಆದತ್ತು. ಪರೀಕ್ಷಿತನ ಮಗನಿಗೆ ಜನಮೇಜಯನಿಗೆ ಸರ್ಪಸತ್ರದಲ್ಲಿ ರೋಮಹರ್ಷಣನ ಮಗ ಉಗ್ರಶ್ರವಸ್ಸು ವಾಸ್ತವವಾಗಿ ಉಳಿದದ್ದನ್ನೆಲ್ಲ ತಿಳಿಸಿ. ಹಾಗಾಗಿ ಮೊದಲು ಬಂದದ್ದು ಭಾಗವತ, ಮತ್ತೆ ಬಂದದ್ದು ಭಾರತ.
ಅದನ್ನು ಮೊದಲು ಹುಟ್ಟಿದ್ದು ಭಾಗವತ ವೇದವ್ಯಾಸನ ಮಗನಿಂದಲೇ ಪ್ರಚಾರಕ್ಕೆ ಬಂದದ್ದು ವಿಷಯ. ಈಗ ಇಷ್ಟು ಜನ ನಮಗೆ ಸಿಕ್ಕಿದ್ರು, 4 ಜನ ಶಿಷ್ಯರು, 2 ಜನ ಮಕ್ಕಳು. ಇಲ್ಲಿ ಒಂದು ವೇದವ್ಯಾಸರ ಭಗವಂತನಾಗಿ ಬಂದಾಗ ಒಂದು ವಿಶೇಷ ನಡೆದಿದೆ. ಪಾಠ ಕೇಳಲಿಕ್ಕೆ ಬಂದವರು ಅವರು 4 ಮತ್ತೆ ಇರುವರು. ವಾಸ್ತವವಾಗಿ ಇವರು ಯಾರು ಕೇಳಿದರು, ಇವರೊಳಗೆ ಯಾರು ಸೇರಿದ್ದಾರೆ ಕೇಳಿದರು, ಅದಕ್ಕೆ ಆವಿಷ್ಟರು ಬರದೆ. ಇವರ ಒಳಗೆ ವೇದವ್ಯಾಸರಿಂದ ಪಾಠ ಕೇಳಲಿಕ್ಕೆ ದೊಡ್ಡ ಜನರನಿಸಿಕೊಂಡ ಜೀವೋತ್ತಮರಾಗಿ ನಿಂತ ಬ್ರಹ್ಮ ಮತ್ತು ವಾಯುಗಳಿದ್ದಾರೆ. ಬ್ರಹ್ಮದೇವ ಯಜುರ್ವೇದವನ್ನು ತಿಳಿಯಲು ಬಂದ ವೈಶಂಪಾಯನರ ಒಳಗೆ ಸೇರಿಕೊಂಡರು. ಆದ್ದರಿಂದ ಮಹಾಭಾರತವನ್ನು ಜನಮೇಜಯನಿಗೆ ಹೇಳಿದ್ದು ವೈಶಂಪಾಯನರು. ವೈಶಂಪಾಯನ ಉವಾಚ, ಇದು ಶಬ್ದ ಕೇಳಿ ಕೆಲವರಿಗೆ ಗೊತ್ತೇ, ಅದು ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳುವಾಗ ಒಂದು ಶಬ್ದಕ್ಕೆ ಅಲ್ಲಿ ಒಂದು ಮಾತು ಕಿಮೇಕಂ ದೈವತಂ ಲೋಕಿ ಶುರು ಮಾಡ್ತಾರಲ್ಲಿ. ಹಾಗೆ ವೈಶಂಪಾಯನರು ಮಹಾಭಾರತವನ್ನು ಪರೀಕ್ಷಿತ ರಾಜನಿಗೆ ಹೇಳಿದವರು. ವೇದವ್ಯಾಸರ ಶಿಷ್ಯರು ಪರೀಕ್ಷಿತ ರಾಜನಿಗಲ್ಲ, ಜನಮೇಜಯನಿಗೆ. ಜನಮೇಜಯ ವೇದವ್ಯಾಸರ ಹತ್ರ ಕೇಳಿದ್ದು, ನಮ್ಮ ಅಜ್ಜಂದಿರ ಕಥೆ ಹೇಳಿ ಅಂತ. ನನ್ನ ಶಿಷ್ಯ ಹೇಳ್ತಾನೆ ಅಂತ ಹೇಳಿದ್ರು. ಅವ್ರು ಕೂತಿದ್ದಾರಲ್ಲಿ. ವೈಶಂಪಾಯನರು ಹೇಳಲಿಕ್ಕೆ ಯಾಕೆ ಕಾರಣ ದೊಡ್ಡದು ಕೇಳಿದರೆ, ವೈಶಂಪಾಯನರನ್ನು ಆವೇಶ ಮಾಡಿಕೊಂಡದ್ದು ಬ್ರಹ್ಮ ಆವಿಷತ್ತಮತ ವೈಶಂಪಾಯನಂ ಅಂತ. ಬ್ರಹ್ಮದೇವರು ವೈಶಂಪಾಯನರ ಒಳಗೆ ಆವೇಶ. ಬ್ರಹ್ಮದೇವರಿಗೆ ಆವೇಶ ಇದೆ, ಸೃಷ್ಟಿಯಲ್ಲಿಲ್ಲ ಅಷ್ಟೆ. ಆದ್ದರಿಂದ ಬಹಳ ದೊಡ್ಡ ಮಟ್ಟಿನಲ್ಲಿ ಯಜುರ್ವೇದದ ವ್ಯವಸ್ಥೆ, ಪ್ರಕ್ರಿಯೆಗಳೆಲ್ಲ ಇರುವಂಥದ್ದೆಲ್ಲ ಯಜುರ್ವೇದದಲ್ಲಿ, ಮಂತ್ರಗಳಿರುವುದು ಋಗ್ವೇದದಲ್ಲಿ ಅಷ್ಟೇ. ಪ್ರಧಾನವಾದ ಕರ್ಮಾಂಗಗಳೆಲ್ಲ ನೆಲೆಗೊಂಡದ್ದು ಯಜುರ್ವೇದ. ಹಾಗಾಗಿ ಯಜುರ್ವೇದವನ್ನು ಅತ್ಯಂತ ಅಧಿಕವಾಗಿ, ಅಂದರೆ ಪ್ರಾಕ್ಟಿಕಲ್ ನಾಲೆಜ್, ನಡೆಸುವುದು ಹೇಗೆಂದು ಪ್ರಯೋಗ ಪದ್ಧತಿ, ಅದು ತಪ್ಪಾಗಬಾರ್ದು. ಅದನ್ನು ತಪ್ಪಾಗದಂತೆ ಒಂದು ಸರ್ತಿ ಒಂದು ಕಡೆ ತಪ್ಪಾದರೆ ಮುಗಿದೋಯ್ತು, ಎಲ್ಲ ಮುಂದದ್ದೆಲ್ಲ ಪೂರ್ತಿಯೂ ತಪ್ಪಾಗತ್ತೆ. ಅದನ್ನು ಕರಾರುವಾಕಾಗಿ ನಡೆಸಲಿಕ್ಕೆ ಸೃಷ್ಟಿಕಾರಕನಾದ ಚತುರ್ಮುಖನೇ ವೈಶಂಪಾಯನಲ್ಲಿ ನಿಂತಿದ್ದಾನೆ. ಹಾಗೆಯೇ ವಾಯುದೇವರು ಶುಕಂತಮಾಶು ಪ್ರವಿವೇಶ ವಾಯು, ಶುಕನನ್ನೇ ಪ್ರವೇಶ ಮಾಡಿಬಿಟ್ಟಿದ್ದಾರೆ. ಯಾರು ಮಗ ಅಂತ ಇದ್ದಾನೆ ಅತಿ ಮೋಕೆಯವನು ವೇದವ್ಯಾಸನಿಗೆ, ಅದು ಯಾಕೆ ಕಾರಣ ಕೇಳಿದರೆ, ಪ್ರೀತಿಗೆ ಕಾರಣ ಒಳಗೆ ಕೂತಿರತಕ್ಕಂಥ ಪ್ರಾಣನಿಂದ. ಹೆಚ್ಚಿನ ಚಿಂತನೆ ಯಾಕೆ ಬರಲಿಕ್ಕೆ ಕಾರಣ, ಭಾಗವತಕ್ಕೆ ಕೇಳಿದರೆ ಪುರಾಣೇಶು ಸರ್ವೇಶು ಶ್ರೀಮದ್ ಭಾಗವತಂ ಪರಂ, ಯಾಕಾಗಬೇಕು ಎಲ್ಲ ಪುರಾಣಗಳಿಗಿಂತ ಮೂರ್ಧನ್ಯ ಸ್ಥಾನವನ್ನು ಭಾಗವತ ಅಲಂಕರಿಸಬೇಕು ಕೇಳಿದರೆ, ಅಲ್ಲಿ ಪ್ರಾಣನ ಪ್ರವೇಶ ಇತ್ತು. ಅವನು ಪಾಠಕ್ಕೆ ಬಂದಿದ್ದ, ಅವನು ನೆಲೆಗೊಂಡಿದ್ದ. ಶುಕಂ ತಮಾಶು ಪ್ರವೇಶ, ಕಲೀಲಿಕ್ಕೆ ಮಾತ್ರ ಅಲ್ಲ, ಶುಕ ಬಂದಾಗಲೇ ಬರುವಾಗಲೇ ದೇವರ ಪ್ರೀತಿಯ ಕೂಸು ಹುಟ್ಟುವಾಗಲೇ ಪ್ರಾಣ ಬಂದುಬಿಟ್ಟಿದ್ದ. ಪ್ರಾಣನ ಪ್ರೀತಿಯಿಂದ ನೋಡುವಾಗ ಶುಕನನ್ನು ಪ್ರೀತಿಸಿದ ಹಾಗೆ, ಆದರೆ ಪ್ರೀತಿ ಇದ್ದದ್ದೇ ಒಳಗೆ ಕೂತ ಪ್ರಾಣನ ಮೇಲೆ. ಹಾಗಾಗಿ ಅದು ಭಗವಂತನಿಗೆ ಇಷ್ಟವಾದ ಪುರಾಣ ಆದದ್ದು, ಅದು ಕೇಳಿಕೆಯಲ್ಲಿಯೂ ಹೇಳಿಕೆಯಲ್ಲಿಯೂ ಅಂತ ಬಹಳ ದೊಡ್ಡ ಮಟ್ಟಿನ. ಆದ್ದರಿಂದ ಪ್ರಾಣ ಹೋಗುತ್ತಿರುವಾಗ ಪರೀಕ್ಷಿತನಿಗೆ ಪಾಠ ಮಾಡಿತ್ತು. ಮೃತ್ಯು ದೇವತೆ ಶಿವನೇ ಭಾಗವತವನ್ನು ಅರುಹಿದ್ದು ಅಂತ ಒಂದು ವಿಶೇಷ. ಇದರಿಂದ ಏನಾಯಿತು, ದೇವರು ಹೇಳಿದ್ದು, ಪ್ರಾಣದೇವರು ಒಳಗೆ ಕೂತದ್ದು, ಶಿವನಾಗಿ ಶುಕನು ಹೇಳಿದ್ದು, ತ್ರಿಮೂರ್ತಿಗಳ ಸ್ಪರ್ಶಕ್ಕೆ ಒಳಗಾದದ್ದು ಭಾಗವತ. ಭಾಗವತಕ್ಕೆ ಬೆಲೆ ಬರಲಿಕ್ಕೆ ಕಾರಣ ಅಲ್ಲಿ 3 ಜನರು ಇದ್ದಾರೆ. ಈಗ ನಮಗೆ ಆಗುವುದಿಲ್ಲ ಶಿವ ಹೇಳಿದರೆ, ಶುಕ ಹೇಳುವ ಭಾಗವತ ಕೇಳಲಿಕ್ಕಿಲ್ಲ. ನಮಗೆ ಪ್ರಾಣದೇವರ ಮೇಲೆ ಕೋಪ ಉಂಟು ಹೇಳಿದರೆ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಭಾಗವತ ಆಗುವುದಿಲ್ಲ. ನಾವು ವೇದವ್ಯಾಸರು ಒಪ್ಪುವುದಿಲ್ಲ ಹೇಳಿದರೆ ನಾವು ಭಾಗವತ ಮುಟ್ಟುವುದೇ ಇಲ್ಲ ಆಗಿಬಿಡ್ತದೆ, ಟೆಸ್ಟೇ ಇಲ್ಲ ಆಗ್ತದೆ. ಅದರಿಂದ ಟೆಸ್ಟ್ ಜ್ಞಾನ ಮನಸ್ಸು, ಕೇಳುವಂತೆ ಮಾಡುವುದು ಶುಕ, ಅರ್ಥ ಆಗುವಂತೆ ಮಾಡುವವನು ಪ್ರಾಣ, ಅದು ನಮ್ಮ ಒಳಗೆ ನಿಲ್ಲುವಂತೆ ಮಾಡುವವನು ಭಗವಂತ. ಹೀಗೆ 3 ಜನರಿಗೆ ಸಂಬಂಧಪಟ್ಟಂತೆ ಇರುವುದು ಭಾಗವತ. ಆ ನಂತರದ ವ್ಯಕ್ತಿಗಳು ಯಾರು ಕೇಳಿದರೆ ಮತ್ತಿಬ್ಬರು, ವಾಸ್ತವವಾಗಿ ಗರುಡ ಶೇಷರು. ಶೇಷನೇ ಶಿವನಾದ್ರಿಂದ ಲೆಕ್ಕ ಹೇಳಬೇಕಾಗಿಲ್ಲ, 3 ಜನ ಅಂತ, 2 ಜನ ವಾಸ್ತವವಾಗಿ. ಗರುಡ ಮತ್ತು ಶೇಷ, ಎದುರಲ್ಲಿ ಒಬ್ಬ ಹಿಂಬದಿಯಲ್ಲಿ ಒಬ್ಬ ದೇವರಿಗೆ ಅಂತ ಅರ್ಥ. ಎದುರಲ್ಲಿ ವಾಹನನಾಗಿ, ಹಿಂಬದಿಯಲ್ಲಿ ಆಸನನಾಗಿ. ಹೊರಟ್ರೆ ರೆಕ್ಕೆಲ್ಲ ಆಡಿಸ್ಲಿಕ್ಕೆ ಉಂಟು, ಕೂತ್ರೆ ಬಾಲ ಬಿಚ್ಚಲಿಕ್ಕೆ ಉಂಟು, ಇಷ್ಟೇ ವ್ಯವಸ್ಥೆ. ಇಬ್ಬರು, ಅದರ ಆಚೆಗೆ ಏನಿಲ್ಲ. ಈಗ ಇಬ್ಬರು ಕೂತ ಕಥೆ ಇದು. ಅದರಿಂದ ಶೇಷ ಮತ್ತು ಗರುಡರು ಆ ನಂತರದ ಕಕ್ಷೆಯವರು. ಇವರಿಗೆ ಸಮಾನನಾಗಿರತಕ್ಕ ಶೇಷನ ಹಿಂದಿನ ರೂಪ ಶಿವ, ಅವನು ಹುಟ್ಟಿ ಆಯ್ತಲ್ಲ, ಶುಕನಾಗಿ ಹುಟ್ಟಿದ್ನಲ್ಲ, ಮತ್ತೇನು. ಆದ್ದರಿಂದ ಮುಖ್ಯವಾಗಿ ಪಂಚಭೂತಗಳ ಒಡೆಯನಾಗಿ ನಿಂತ ಅಹಂಕಾರಾತ್ಮಕೋ ರುದ್ರ ಶುಕ ದ್ವೈಪಾಯನಾತ್ಮಜ. ಶಿವ ವೇದವ್ಯಾಸರ ಮಗನಾಗಿ ಬಂದದ್ರಿಂದ, ಶಿವನೊಳಗೆ ವಾಯು ಸೇರಿಕೊಂಡದ್ರಿಂದ ಮೇಲಿನ ಇಬ್ಬರು ಮುಗಿಯಿತು, ಇವರಿಬ್ಬರಿದ್ದಾರೆ. ಆಗ
ಶೇಷ ಪೈಲನ ಒಳಗೆ ಪ್ರವೇಶ ಮಾಡಿದ. ಋಗ್ವೇದದ ಅಧಿಕಾರಿಯಲ್ಲಿ ಶೇಷ ಸೇರಿದ್ದಾನೆ, ಅಥರ್ವೇದದ ಅಧಿಕಾರಿಯಲ್ಲಿ ಗರುಡ ಸೇರಿಬಿಟ್ಟಿದ್ದಾನೆ ಸುಮಂತುವಿನಲ್ಲಿ. ಹೀಗೆ 3 ವೇದದರ ಆಯಿತು. ಈಗ ಬ್ರಹ್ಮ ಸೇರಿ 3 ವೇದದಲ್ಲಿ ಈಗ 3 ಜನರು ಸೇರಿಕೊಂಡದ್ದು ನಮಗೆ ಲೆಕ್ಕ ಸಿಕ್ಕಿತು. ಪುರಾಣಗಳಿಗೆ ಲೆಕ್ಕವೂ ಸಿಕ್ಕಿತು ಒಳಗೆ ಸೇರಿಕೊಂಡ ಕತೆ. ಇನ್ನೀಗ ನೆಕ್ಸ್ಟ್ ಯಾರು ಕೇಳಿದರೆ ಇಂದ್ರಕಾಮರು. ನೆಕ್ಸ್ಟ್ ಒಂದು ಕೆಟಗರಿಯಲ್ಲಿ ಬ್ರಹ್ಮವಾಯುಗಳು, ನೆಕ್ಸ್ಟ್ ಕೆಟಗರಿಯಲ್ಲಿ ಗರುಡಶೇಷರು, ನೆಕ್ಸ್ಟ್ ಕೆಟಗರಿಯಲ್ಲಿ ಇಂದ್ರಕಾಮರು. ಎಲ್ಲ ಇವರು 3 ಜನರು 2 ಜನರು ಸಮಾನರೇ, ಈಕ್ವಲ್ ಪವರ್ನವರು. ಆದರೆ ಅವರಿಬ್ಬರು ಒಬ್ಬರೇ ಅಲ್ಲ ಮಾತ್ರ. ಗರುಡ ಬೇರೆ, ಶೇಷ ಬೇರೆ ಹೇಳಿದ್ದಲ್ಲ. ಗರುಡ ಎದುರಿದ್ದಾನೆ, ಶೇಷ ಹಿಂಬದಿದ್ದಾನೆ. ಆದರೆ ನೀವು ಇಬ್ಬರನ್ನು ಕುಳ್ಳಿರಿಸಿಕೊಂಡು ಒಂದೇ ತಟ್ಟೆಯಲ್ಲಿ ಒಂದೇ ಪೂಜೆ ಮಾಡಲಿಕ್ಕೆ ಬರುವುದೇ ಇಲ್ಲ, ಆಗುವುದೂ ಅಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅವನು ಹಿಡಿಲಿಕ್ಕೆ ಹೋದರೆ ಹಾರಿ ಹೋಗ್ತಾನೆ, ಹಿಡಿಲಿಕ್ಕೆ ಹೋದರೆ ಜಾರಿ ಹೋಗ್ತಾನೆ. ಅದನ್ನು ಇಬ್ಬರೊಟ್ಟು ಬರುವುದೇ ಇಲ್ಲ, 2 ಜಾತಿಯೇ ಬೇರೆ. ಹಾಗೆ ಸಮಾನರಿದ್ದಾರೆ ಹೇಳ್ಕೊಂಡು ಒಟ್ಟು ಹಾಕಲಿಕ್ಕೆ ಆಗುವುದೇ ಇಲ್ಲ. ಕಾಮನು ಮತ್ತು ಇಂದ್ರನು ಸಮಾನರು ಕಕ್ಷೆಯಲ್ಲಿ ಇವತ್ತಿಗೆ. ಅದರದ್ದು ಇದರಲ್ಲಿ ಕಾಮ ಎಲ್ಲಿ ಸೇರಿದ್ದಾನೆ ಅಂದರೆ ರೋಮಾರ್ಷನಲ್ಲಿ ಕಾಮ ಸೇರಿದ್ದಾನೆ ಇತಿಹಾಸ ಕಲೀಲಿಕ್ಕೆ. ಭಾಗವತದಲ್ಲಿ ಎಕ್ಸ್ಕ್ಲೂಸಿವ್ಲಿ ಅಲ್ಲ, ಪುರಾಣಗಳಲ್ಲಿ ಎಕ್ಸ್ಕ್ಲೂಸಿವ್ಲಿ ಭಾಗವತಕ್ಕೆ ಮಾತ್ರ ಶುಕ, ಅದರಲ್ಲಿ ವಾಯು. ಎಲ್ಲ ಇತಿಹಾಸ ಪುರಾಣಗಳಿಗೆ ಉಳಿದದಕ್ಕೆಲ್ಲ ರೋಮಾರ್ಷಣ ಇದ್ದಾನೆ. ನಾನು ಹಾಗೆ ಹೇಳಿದ್ದೆ ಮಾತದನ್ನು, ಪಿತಾಮೇ ರೋಮಾರ್ಷಣ ಅಂತೀವಿ ಹೇಳಿದ್ದು ಇತಿಹಾಸ ಪುರಾಣಾನಂ ಅಂತ. ಅದರೊಳಗೆ ಸೇರಿಕೊಂಡವ ಕಾಮ ಮನ್ಮಥ. ಆದ್ದರಿಂದ ಪುರಾಣಗಳು ಇತಿಹಾಸಗಳು ಅತ್ಯಂತ ಪ್ರೀತಿಪಾತ್ರವಾದ ಪಾತ್ರಗಳಲ್ಲಿ ಚಿಂತನೆಯನ್ನು ಕೊಡ್ತದೆ ಹೇಳಲಿಕ್ಕೋಸ್ಕರ ಕಾರಣವಾದದ್ದು ಕಾಮನ ಚಿಂತನೆಯಿಂದ, ಬಯಕೆಗಳ ಪೂರೈಕೆಯಿಂದ. ಇನ್ನೊಬ್ಬ ಇಂದ್ರ, ಇವ 1000 ಶಾಖೆಗಳುಳ್ಳ ಸಾಮದ ಹತ್ತಿರದಲ್ಲಿ ಸೇರಿದವ. ಸಾಮದ ಋಷಿಯಾಗಿ ನಿಂತ ಜೈಮಿನಿ ಆಚಾರ್ಯೊಳಗೆ ಪ್ರವೇಶ ಮಾಡಿದವ ಇಂದ್ರ. ಹೀಗೆ ಕಾಮ ಮತ್ತು ಇಂದ್ರರು ನೆಕ್ಸ್ಟ್ ಕೆಟಗರಿಯಲ್ಲಿ ಬರುವವರು ಇವರೊಳಗೆ ಸೇರಿಕೊಂಡಿದ್ದಾರೆ.